ನಮಸ್ಕಾರ. ಭಕ್ತಿ ಹಾಗೂ ಯೋಗ ಇವೆರಡನ್ನೂ ಸಮೀಕರಿಸಿದವರಲ್ಲಿ ಹಲವಾರು ಜನ, ಅದರಲ್ಲೂ ಅಕ್ಕ ಮಹಾದೇವಿ, ಲಲ್ಲೇಶ್ವರಿ, ಹಾಗೆ ಮೀರಾಬಾಯಿ ಇವರೆಲ್ಲ ತಮ್ಮದೇ ಅಂತ ವಿಶೇಷವಾದ ಕೊಡುಗೆಯನ್ನ ಕೊಟ್ಟವರು. ಹಾಗೆ ಸಮರ್ಥ ರಾಮದಾಸರು, ಕಬೀರದಾಸರು, ಪುರಂದರದಾಸರು, ಹೀಗೆ ಹಲವಾರು ಜನ ರಾಜಯೋಗವನ್ನ ಮತ್ತೆ ಭಕ್ತಿ ಯೋಗವನ್ನ, ಹಾಗೆ ಅದರಲ್ಲಿರುವ ಪ್ರೇಮವನ್ನ ಸಾರಿದವರು ಇಂಥ ಮಹನೀಯರು. ಅದರಲ್ಲೂ ಮೀರಾಬಾಯಿ ತುಂಬಾ ವಿಶೇಷವಾದ ಸ್ಥಾನದಲ್ಲಿ ನಿಲ್ತಾರೆ. ಅಂತಹ ಒಂದು ಮೀರಾಬಾಯಿಯ ತುಂಬಾ ಹೆಸರಾಂತ ಒಂದು ಕೀರ್ತನೆ ಸಾಸೋಕಿ ಮಾಲಾಪೆ. ಅದು ತುಂಬಾ ಪ್ರಸಿದ್ಧವಾದ ಕೀರ್ತನೆ ಕೂಡ. ಅದನ್ನ ನುಸ್ರತ್ ಫತೆ ಅಲಿ ಖಾನ್ ಅವರು ತುಂಬಾ ಅದ್ಭುತವಾಗಿ ಕವಾಲಿ ಶೈಲಿಯಲ್ಲಿ ಸುದೀರ್ಘವಾಗಿ ಒಂದು 40 ನಿಮಿಷ ಅದನ್ನ ಹಾಡಿದರೆ, ಅಷ್ಟೇ ತನ್ಮಯತೆಯಿಂದ, ಹಾಗೆ ಅಷ್ಟೇ ಒಂದು ಪಾಂಡಿತ್ಯ, ಸಂಗೀತದಲ್ಲಿರೋ ಪಾಂಡಿತ್ಯ ಮತ್ತೆ ಕೌಶಲ್ಯದಿಂದ ತುಂಬಾ ಅಮೋಘವಾಗಿ ಅದನ್ನ ಆ, ಮನರಂಜನೆಯೂ ಹೌದು, ಮತ್ತೆ ಆತ್ಮರತಿಯೂ ಆಗುವಂತಹ ಅದ್ಭುತವಾದ ಅನುಭವದ ಹಂತವನ್ನ ತಲುಪುವಂತಹ ರೀತಿಯಲ್ಲಿ ನಸರತ್ ಅಲಿ ಖಾನ್ ಅವರು ಹಾಡಿದ್ದಾರೆ. ಅದು ತುಂಬಾ ಪ್ರಸಿದ್ಧವಾಗಿದೆ ಕೂಡ. ಅಂತಹ ಒಂದು ಕೀರ್ತನೆಯನ್ನು ನಾವು ಇವತ್ತು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇದು ಮೀರಾಬಾಯಿ ರಚಿಸಿದ ಮೂಲ ಭಾಷೆಯಿಂದ ಕನ್ನಡಕ್ಕೆ ನನ್ನ ರೀತಿಯಲ್ಲಿ ಅದನ್ನ ಅವತರಣಿಕೆ ಮಾಡಿದ್ದೀನಿ, ಅನುವಾದ ಮಾಡಿದ್ದೀನಿ. ಆ, ಕೀರ್ತನೆ ತುಂಬಾ ಸುದೀರ್ಘವಾಗಿರೋದ್ರಿಂದ ಆಯ್ದ ಕೆಲವು ಪಂಕ್ತಿಗಳನ್ನು ಮಾತ್ರ ನಾನು ಇಲ್ಲಿ ತಗೊಂಡಿಲ್ಲಿ ಅನುವಾದ ಮಾಡಿ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಇಡೀ ಕೀರ್ತನೆಯ ಆಶಯವನ್ನ ಯಾವುದು ಪೂರೈಸುತ್ತೋ ಅದನ್ನ ಆಯ್ಕೆ ಮಾಡಿ ಇಲ್ಲಿ ತಗೊಂಡಿದ್ದೀನಿ. ಅನುವಾದದಲ್ಲಿ ಹೆಚ್ಚು ಕಡಿಮೆ ಆಗಿದೆ, ದಯವಿಟ್ಟು ನನ್ನ ಕ್ಷಮಿಸಬೇಕು. ನನ್ನ ಮೂಲ ಆಶಯವನ್ನ, ಕೀರ್ತನೆಯ ಮೂಲ ಆಶಯವನ್ನ ವ್ಯಕ್ತಪಡಿಸುವ ಪ್ರಯತ್ನವಷ್ಟೇ ಆಗಿರುತ್ತೆ. ಇಲ್ಲಿ ಅನುವಾದದಲ್ಲಿರುವ ಪಾಂಡಿತ್ಯವೋ, ಅದರಲ್ಲಿರುವ ಕೌಶಲ್ಯವೋ ಇದರಲ್ಲಿ ಕಾಣದೇ ಇದ್ದರೆ ಆ ದೋಷವನ್ನ ದಯವಿಟ್ಟು ಕ್ಷಮಿಸಬೇಕು. ಕೀರ್ತನೆಯನ್ನ ತಿಳಿದು ಅದರ ಹಿಂದಿನ ಯೋಗ ರಹಸ್ಯವನ್ನ ತಿಳಿಯೋರ ಕಡೆ ಗಮನ ಕೊಡಬೇಕು ಅಂತ ನಾನಿಲ್ಲಿ ಭಿನ್ನಹಿಸ್ತಾ ಈಗ ಮೀರಾಬಾಯಿಯ ಕೀರ್ತನೆಯನ್ನ ಈಗ ನೋಡೋಣ. ಉಸಿರಿನ ಮಾಲೆಯಲ್ಲಿ ಪೋಣಿಸಿದೆ ಪ್ರಿಯತಮನ ನಾಮ, ಪ್ರೇಮದ ರಂಗಲ್ಲಿ ಮುಳುಗಿದೆ ಹೀಗೆ, ಆದೆವು ಇಬ್ಬರು ಒಂದೇ ರೂಪ ಬಗೆ, ಜಪಿಸಿ ಜಪಿಸಿ ಪ್ರೇಮದ ಮಾಲೆಯ ಆದನು ನಾನೇ ಶ್ಯಾಮ, ಪ್ರಿಯತಮನ ದೋಷವು ಇಲ್ಲ ಇಲ್ಲಿ ಅವನಂತೂ ನಿರ್ದೋಷಿ, ನನ್ನೊಡನೆ ನಾನೇ ಮುಳುಗಿದೆ ಮಾತಲ್ಲಿ ಆದನು ನಾನೇ ದೋಷಿ, ಪ್ರಿಯತಮನೇ ಜೀವನದ ಶೃಂಗಾರ ಹಾಗೂ ಹಣೆಯ ಮೇಲಿನ ಸಿಂಧೂರ, ಪ್ರಿಯತಮನಿಂದ ದೂರವಾದರೆ ಜೀವನವು ಬಹುದುಸ್ಸಾರ, ಒಬ್ಬನ ಪ್ರಿಯತಮ ಮಂದಿರದಲ್ಲಿ ಒಬ್ಬನ ಪ್ರಿಯತಮ ಮಸೀದಿಯಲ್ಲಿ, ಆದರೆ ನಾನು ಪೋಣಿಸಿದೆ ಪ್ರಿಯತಮನ ನಾಮ ಉಸಿರಿನ ಮಾಲೆಯಲ್ಲಿ. ಮೀರಾಬಾಯಿ ಸಾಸೋಂಕಿ ಮಾಲಾಪೆ ಸಿಮುರುಮೆ ಪೀಕಾ ನಾಮ್ ಅಂತ ಹೇಳ್ತಾರೆ. ಉಸಿರಿನ ಮಾಲೆಯಲ್ಲಿ ನನ್ನ ಪ್ರಿಯತಮನ ಹೆಸರನ್ನ ಇಲ್ಲಿ ಪೋಣಿಸ್ತಾ ಹೋಗ್ತೀನಿ, ಅಂದ್ರೆ ಸ್ಮರಿಸ್ತಾ ಹೋಗ್ತೀನಿ ಅಂತ ಮೀರಾಬಾಯಿ ಹೇಳ್ತಾರೆ. ಇದು ಉಸಿರಿನ ಮಾಲೆ ಅಂದ್ರೆ ಉಸಿರು ತಗೊಳ್ಳೋದು, ಉಸಿರು ಬಿಡೋದು, ಇದನ್ನೇ ಆನಾಪಾನಸತಿ ಅಂತಂದ್ರೆ. ಹಾಗೆ ಇದನ್ನ ಸಹಜ ಅಂತಾನೂ ಅಂತಾರೆ. ಯಾಕೆ ಇದನ್ನ ಸಹಜ ಅಂತಾರೆ ಅಂತಂದ್ರೆ, ನಾವಾಗಿ ಉಸಿರಾಡೋದು ಬೇಕಿಲ್ಲ. ನಾವು ರೇಚಕ, ಕುಂಭಕ ಅಂತ ಪ್ರಾಣಾಯಾಮ ಅಂತೆಲ್ಲ ಮಾಡುವಾಗ ನಾವು ಕಂಟ್ರೋಲ್ ಬ್ರೀದಿಂಗ್ ಮಾಡ್ತೀವಿ. ಇಷ್ಟು ಪ್ರಮಾಣದ ಉಸಿರು ತಗೋಬೇಕು, ಇಷ್ಟು ಪ್ರಮಾಣದ ಉಸಿರು ಬಿಡಬೇಕು ಅಂತ ಮಾಡೋದು. ನಾವಾಗಿ ಉಸಿರನ್ನ ನಿಯಂತ್ರಿಸಿ ಮಾಡುವಂತಹ ಇಷ್ಟು ರೇಚಕಗಳು, ಇಷ್ಟು ಕುಂಭಕಗಳು, ಇಷ್ಟು ಪೂರಕಗಳು ಅಂತ ಮಾಡ್ತಾ ಹೋಗ್ತೀವಿ. ಅದು ಒಂದು ರೀತಿ ಪ್ರಾಣವನ್ನ ನಾವೇ ನಿಯಂತ್ರಿಸುವುದಾದರೆ, ಇದು ತಾನಾಗೇ ಉಸಿರಾಡುತ್ತಿದೆ, ನಾವೇನೂ ಪ್ರಯತ್ನ ಪಡಬೇಕಾಗಿಲ್ಲ. ನಿದ್ದೆಯಲ್ಲಿರಲಿ, ಓಡಾಡ್ತಿರ್ಲಿ, ಮಲಗಿರಲಿ, ನಾವು ಪ್ರಜ್ಞೆ ತಪ್ಪಿರ್ಲಿ, ಯಾವುದೇ ಹಂತದಲ್ಲಿದ್ರು, ಯಾವ ಸ್ಥಿತಿಯಲ್ಲೇ ಇದ್ದರೂ ನಾವು ಉಸಿರಾಡ್ತಾನೆ ಇರ್ತೀವಿ. ದಿನಕ್ಕೆ 21,600 ಸಲ ಉಸಿರಾಡ್ತಿರ್ತೀವಿ. ಹಾಗಾಗಿ ಇದು ಸಹಜವಾಗಿ ನಡೆಯುವ ಕ್ರಿಯೆ. ತಾನಾಗೆ ದಿನಕ್ಕೆ 21,600 ಸಲ ಸಹಜವಾಗಿ ನಡೆಯುವಂತ ಉಸಿರಾಟದ ಕ್ರಿಯೆ. ಅದಕ್ಕೆ ಇದನ್ನ ಉಸಿರಾಟ ಅಂದ್ರು. ಇದು ಕಿವಿ ಕೇಳುತ್ತೆ, ಇದು ನೋಡುತ್ತೆ, ಇದು ಮಾತಾಡುತ್ತೆ. ಇದಕ್ಕೆ ಯಾವ್ದಕ್ಕೂ ಆಟ ಅಂತ ಹೆಸರಿಲ್ಲ ಕನ್ನಡದಲ್ಲಿ. ಇದನ್ನ ಉಸಿರಾಟ ಅಂದ್ರೆ ಇದು ಆಡ್ತಾ ಇರುತ್ತೆ ಯಾವಾಗ್ಲೂ. ಅದಕ್ಕೆ ಇದು ಉಸಿರಾಟ ಅಂತ ಕನ್ನಡದಲ್ಲಿ ಇದನ್ನ ಉಸಿರಾಟ ಅಂತ ಕರೆದು ಇದಕ್ಕೆ ಆಟ ಅಂತ ಇಟ್ರು. ಎಷ್ಟು ಸೊಗಸಾಗಿದೆ ನೋಡಿ. ಒಂದು ಭಾಷೆ ಯಾವ ರೀತಿ ಅದು ಪ್ರಕೃತಿ ಇದೆಯೋ, ಅದರ ಒಂದು ಗುಣ ಇದೆಯೋ, ಆ ಗುಣಕ್ಕೆ ತಕ್ಕಂತೆ ಅದನ್ನ ಹೆಸರನ್ನ ಇಡ್ತಾ ಹೋಗೋದು ಅದ್ಭುತವಾದ ಕಲೆ. ಪ್ರತಿಯೊಂದು ಭಾಷೆಯಲ್ಲೂ ಅದಿದೆ. ಹಾಗೆ ಕನ್ನಡದಲ್ಲಿ ಇದನ್ನ ಉಸಿರಾಟ ಅಂದ್ರೆ ಇದು ಆಟ ಇದು ಅಂತ. ಹಾಗೆ ಈ ಉಸಿರಾಟ ಏನಿದೆ ಸಹಜವಾಗಿ ತಾನಾಗೆ ನಡೆಯುತ್ತಿರುವ ಆಟ. ಹಾಗೆ ಇದನ್ನ ಗಮನಿಸೋದು ಸಹಜ ಯೋಗ. ಗಮನಿಸೋದು ಹೇಗೆ? ಇದು ಗಮನಿಸಬೇಕು. ಇವಾಗ ಆನಪಾನಸತಿ ಅಂತಂತೀವಿ, ಅದು ಉಸಿರು ತಗೊಂಡು ಉಸಿರು ಬಿಡೋದನ್ನ ಗಮನಿಸ್ತಾ ಇರಿ ಅಂತ ಹೇಳ್ತಾರೆ. ಇಲ್ಲಿ 2 ಬಗೆ ಇದೆ. ಒಂದು, ಉಸಿರಾಟವನ್ನ ಯಾವ ಬೀಜ ಮಂತ್ರವನ್ನು ತೆಗೆದುಕೊಳ್ಳದೆ ಅಥವಾ ಭಗವಂತ ನಾಮವನ್ನ ತೆಗೆದುಕೊಳ್ಳದೆ ಹಾಗೆ ಗಮನಿಸುವುದು. ಇದು ನಿರೀಶ್ವರವಾದ ಅಂತ ಅನ್ಬೋದು. ಅಂದ್ರೆ ಭಗವಂತನನ್ನ ಯಾವ ಗೊಡವೆಗೂ ಹೋಗದೆ, ಯಾವ ಬೀಜ ಮಂತ್ರವೂ ಇಲ್ಲದೆ ಹಾಗೆ ಗಮನಿಸುವುದು. ಅದು ಎಲ್ಲರಿಗೂ ಸಾಧ್ಯವಾಗದೇ ಇರುವುದರಿಂದ ಗುರುಗೆ ಏನ್ ಮಾಡುತ್ತೆ ಅಂದ್ರೆ ಬೀಜ ಮಂತ್ರವನ್ನ ಕೊಡುತ್ತಾನೆ. ಈ ಬೀಜ ಮಂತ್ರ ಮತ್ತೆ ಮಂತ್ರ ಅರ್ಥ ವ್ಯತ್ಯಾಸ ಏನು ಅಂದ್ರೆ, ಯಾವುದೇ ಮಂತ್ರವಾಗಲಿ
ಅದು ಗುರು ನೀಡಿದಾಗ ಬೀಜ ಮಂತ್ರ, ಸಪರೇಟ್ ಆಗಿ ಬೀಜ ಮಂತ್ರ ಅಂತ ಇರೋದಿಲ್ಲ. ಈಗ ಓಂ ನಮ ಶಿವಾಯ ಅಂತ ಇರುತ್ತೆ, ಇದು ಮಂತ್ರವಾಗುತ್ತೆ. ಇದನ್ನ ಗುರು ನೀಡಿದಾಗ ಬೀಜ ಮಂತ್ರ ಆಗುತ್ತೆ. ಯಾಕಂದ್ರೆ ಶಿಶುನಾಳಧೀಶ ಗುರು ತನ್ನ ಒಡರಳು ವಶವಾದ ಸೂತ್ರವನ್ನು ನಗು ನಗುತ್ತಲೇ ತೆಗೆದಲ್ಲಿಯೇ ತೊಡಿಸಿದ ಉಸಿರಿದ ಮಂತ್ರವ ಹೊಸಬನ ಮಾಡುತ್ತಾ ಅಂತ ಶರೀಫಜ್ಜ ಹೇಳ್ತಾರೆ. ಅಂದ್ರೆ ಒಂದು ಮಂತ್ರವನ್ನ ಗುರು ನೀಡಿದಾಗ ಬೀಜ ಮಂತ್ರ ಆಗತ್ತೆ. ಬೀಜಾಕ್ಷರ ಬೇರೆ. ಈಗ ಓಂಕಾರ, ಓಂ ಆಗಿರ್ಬೋದು, ಕ್ಲೀಮ್ ಆಗಿರ್ಬೋದು, ಕ್ರೀಂ, ಶ್ರೀಂ, ಐಂ, ಕ್ಲೀಂ, ಸೌ ಅಂತೆಲ್ಲ ಹಲವಾರು ಬೀಜಾಕ್ಷರಗಳಿದೆ. ಎಂ, ಲಂ, ವಂ ಅಂತೆಲ್ಲ ಒಂದೊಂದು ಚಕ್ರಗಳು ಒಂದೊಂದು ಬೀಜಾಕ್ಷರಗಳಿವೆ. ಆದರೆ ಆ ಬೀಜಾಕ್ಷರಗಳನ್ನ ಹೇಗೆ ನುಡಿಸಬೇಕು ಅಂತ ಗುರು ನೀಡಿದಾಗ ಅದು ಬೀಜ ಮಂತ್ರವಾಗುತ್ತೆ. ಈಗ ಓಂ ನಮೋ ವಾಸುದೇವಾಯ ಅಂತ ಅಂದ್ಕೊಳ್ಳಿ ಉದಾಹರಣೆಗೆ, ಅದು ಮಂತ್ರವಾಗ್ಬಿಡುತ್ತೆ. ನಾವಾಗಿ ಜಪಿಸ್ಕೊಂಡ್ರೆ ಮಂತ್ರವಾಗುತ್ತೆ, ಗುರು ನೀಡಿದಾಗ ಬೀಜ ಮಂತ್ರ ಆಗುತ್ತೆ. ಗಾಯತ್ರಿ ಮಂತ್ರವನ್ನು ಅಷ್ಟೇ ನಾವೇ ಜಪಿಸುವಾಗ ಅದು ಮಂತ್ರವಾಗುತ್ತೆ ಅಷ್ಟೇ. ಮಂತ್ರ ಅಂದ್ರೆ ಮನನತ್ರಯ, ಪದೇ ಪದೇ ಮನನ ಮಾಡುವುದು ಮಂತ್ರ. ಅದು ಬರೀ ಮಂತ್ರವಾಗುತ್ತೆ. ಅದರಿಂದ ಲೌಕಿಕವಾದಂತ ಲಾಭ ಸಿಗತ್ತೆ, ಇಲ್ಲ ಅಂತಲ್ಲ. ಆದ್ರೆ ನಿಮಗೆ ಆಧ್ಯಾತ್ಮಿಕ ಲಾಭ ಆಗಬೇಕು, ನನ್ನಲ್ಲಿ ಚಿತ್ತವೃತ್ತಿ ನಿರೋಧವಾಗಬೇಕು, ನನ್ನನ್ನು ನಾನು ಕಾಣ್ಕೊಳ್ಬೇಕು ಅಂದ್ರೆ ಆ ಮಂತ್ರ ಬೀಜ ಮಂತ್ರವಾಗಬೇಕು. ಬೀಜ ಅಂದ್ರೆ ಇಡೀ ಶಕ್ತಿಯ ಅಡಗಿಕೊಂಡಿರುವುದು ಅಂತ. ಈಗ ಹೇಗೆ ಮಾಮೂಲಿ ಬೀಜವನ್ನೇ ತಗೊಂಡ್ರೆ ಅದನ್ನ ನೆಲಕ್ಕೆ ಹಾಕಿದಾಗ ಮರವಾಗಿ ಬೆಳೆಯುವ ಶಕ್ತಿ, ಅದಮ್ಯ ಶಕ್ತಿ ಆ ಚಿಕ್ಕ ಬೀಜದಲ್ಲಿದೆ. ಹಾಗೆ ಮಂತ್ರದಲ್ಲಿ ಅಷ್ಟೂ ಶಕ್ತಿ. ಗುರು ತನ್ನೊಳಗೆ ವಶವಾದ ಸೂತ್ರವನ್ನ ತನ್ನ ಶಕ್ತಿಪಾತದಿಂದ ಮಂತ್ರವನ್ನ ನೀಡಿದಾಗ ಅದು ಬೀಜ ಮಂತ್ರ ಆಗತ್ತೆ. ಯಾವಾಗ ಗುರು ನನ್ನಲ್ಲಿ ದೀಕ್ಷೆ ಕೊಟ್ಟು ಬೀಜ ಮಂತ್ರವನ್ನ ಉಸಿರುತ್ತಾನೆ, ಬಿತ್ತುತ್ತಾನೆ, ಆಗ ಆ ಮಂತ್ರದಲ್ಲಿ ಇರುವಂತಹ ಬೀಜ ರೂಪದಲ್ಲಿರುವಂತಹ ಶಕ್ತಿ ಏನಿದೆ ನನ್ನಲ್ಲಿ ಧ್ಯಾನಕ್ಕೆ ಕೂತಾಗ, ನನ್ನಲ್ಲಿ ಆ ಗುರು ನೀಡಿರುವಂತಹ ಮಂತ್ರದೊಳಗಿರುವ ಗುರುವಿನ ಶಕ್ತಿ ಏನಿದೆ ಅದು ನನ್ನಲ್ಲಿ ಪ್ರಖರವಾಗಿ ಅದು ಹಾಗೆ ಅಭಿವ್ಯಕ್ತವಾಗ್ತಾ ಮ್ಯಾನಿಫೆಸ್ಟ್ ಆಗ್ತಾ ನನ್ನಲ್ಲೂ ಚೈತನ್ಯ ಶಕ್ತಿ ಮೂಡ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಗುರು ಬೇಕು, ಗುರು ದೀಕ್ಷೆ ಬೇಕು, ಅವನು ಬೀಜ ಮಂತ್ರ ನೀಡಬೇಕು. ಆ ಬೀಜ ಮಂತ್ರವನ್ನ ಪಠಿಸ್ತಾ ನಾನು ಕೂಡ ಗುರುವಿನ ಹಂತಕ್ಕೆ ತಲುಪಬೇಕು. ಇದು ಮುಖ್ಯ ಉದ್ದೇಶ. ಹಾಗಾಗಿ ಇಲ್ಲಿ ಬೀಜ ಮಂತ್ರವನ್ನ ನೀಡ್ತಾರೆ. ಇದನ್ನು ಮತ್ತೆ ಎರಡು ರೀತಿ ತಗೋಣ. ಒಂದು, ಬೇರೆ ಬೇರೆ ಬೀಜ ಮಂತ್ರಗಳಿದೆ, ಅದು ಯಾವ ದೇವರ ಹೆಸರು ಅಲ್ಲ, ಅದು ಬರೀ ಬೀಜ ಮಂತ್ರಗಳು, ಅದನ್ನ ಹೇಳೋ ಹಾಗಿಲ್ಲ. ಹಾಗೆ ನಾನು ಅದನ್ನ ಯಾಕೆ ಹೇಳಲ್ಲ ಅಂತ ಕೇಳ್ಬಿಡಿ, ಅದು ಗೌಪ್ಯ. ಯಾವತ್ತು ಗುರು ಶಿಷ್ಯ ಪರಂಪರೆ ಗೌಪ್ಯವೇ. ಹಾಗಾಗಿ ಯಾವ ಬೀಜ ಮಂತ್ರ ಗುರುವಿನ ಹೆಸರು, ಭಗವಂತನ ನಾಮವಲ್ಲದೆ ಬರೀ ಇರುವಂತಹ ಅಕ್ಷರಗಳಿದೆ, ಅದು ಕೊನೆಗೆ ಭಗವಂತನ ನಾಮವೇ ಆಗುತ್ತೆ. ಅದು ಮತ್ತೊಂದು ನೋಡೋಣ. ಆದ್ರೆ ಭಗವಂತ ನಾಮವನ್ನೇ ಕೊಡೋದು. ಈಗ ವಾಸುದೇವಾಯ ಅನ್ನೋದು, ನಮ ಶಿವಾಯ ಅನ್ನೋದು, ಇವೆಲ್ಲ ಭಗವಂತನ ಹೆಸರುಗಳೇ. ಈಗ ಕಬೀರ್ ದಾಸಿಗೆ ರಾಮವೆನ್ನುವುದೇ ಅವರಿಗೆ ರಾಮನಾಮವೇ ಅವರಿಗೆ ಜಪವಾಗಿತ್ತು. ಸಮರ್ಥ ರಾಮದಾಸರು ರಾಮನಾಮವನ್ನೇ ಬೀಜಾಕ್ಷರವನ್ನಾಗಿಸ್ಕೊಂಡ್ರು, ಅದನ್ನೇ ಪದೇ ಪದೇ ಅದನ್ನ ಹೇಳ್ಕೊಳ್ತಿದ್ರು. ಹಾಗೆ ಮೀರಾಬಾಯಿ ಕೃಷ್ಣನ ಹೆಸರನ್ನ ತಗೊಳ್ತಾರೆ. ಹಾಗೆ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ ಅಂತಾರೆ. ಹೀಗೆ ಅವರವರು ಇಷ್ಟ ದೇವತೆಯನ್ನು ಅವರು ಉಪಾಸನೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಉಸಿರಿನ ಮಾಲೆಯಲ್ಲಿ ಪ್ರಿಯತಮನ ನಾನು ಹೆಸರನ್ನ ತಗೊಳ್ತಾ ಇದ್ದೀನಿ ಅಂತ ಇಲ್ಲಿ ರಾಜಯೋಗವನ್ನ ಅಲ್ಲಿ ನಮಗೆ ಮೀರಾಬಾಯಿ ಹೇಳ್ತಾ ಇದ್ದಾರೆ. ರಾಜಯೋಗ, ಅದರಲ್ಲೂ ಸಹಜ ಯೋಗ. ಯಾಕೆಂದ್ರೆ ಉಸಿರು ತಾನಾಗೆ ಆಡ್ತಾ ಇದೆ, ಅದನ್ನ ಗಮನಿಸುತ್ತಾ ಭಗವಂತನ ಹೆಸರನ್ನ ತಗೊಳ್ಳೋದು. ಇಲ್ಲಿ ಭಗವಂತ ನಾಮವನ್ನೇ ಯಾಕೆ ತಗೋಬೇಕು, ಅದಕ್ಕೂ ನಾಮಕ್ಕೂ ಭಕ್ತಿಗೂ ಯೋಗಕ್ಕೂ ಏನು ಸಂಬಂಧ ಅಂತ ಈಗ ನಾವು ನೋಡ್ತಾ ಹೋಗೋಣ. ಭಕ್ತಿಯನ್ನ ತಿಳಿಬೇಕು ಅಂದ್ರೆ ಇಲ್ಲಿ ಪ್ರಿಯತಮ ಅಂತ ಕರೆದ್ರು ಮೀರಾಬಾಯಿ, ನನ್ನ ಪ್ರಿಯತಮ, ಪ್ರೇಮ ಅಂತ ಪದಗಳು ಬಳಸ್ತಾ ಇದ್ದಾರೆ. ಆಕೆ ಮಾಡಿದ್ದು ಭಕ್ತಿ. ಮತ್ತೆ ಭಕ್ತಿ ಅಂದ್ರೆ ಪ್ರೇಮ ಯಾಕೆ ಬಂತಲ್ಲಿ? ಪ್ರೇಮಕ್ಕೂ ಭಕ್ತಿಗೂ ನಾಮಕ್ಕೂ ಯೋಗಕ್ಕೂ ಏನ್ ಸಂಬಂಧ ಅಂತ ನಾವೀಗ ನೋಡೋಣ. ಅದು ಅರ್ಥ ಆಗ್ಬೇಕು ಅಂದ್ರೆ ನಾರದರ ಭಕ್ತಿ ಸೂತ್ರವನ್ನ ನೋಡ್ಬೇಕು. ನಾರದರು ಮೊದಲ ಒಂದು ಇದರಲ್ಲಿ ಸೂತ್ರದಲ್ಲಿ ಹೇಳ್ತಾರೆ, ನಾನೀಗ ಭಕ್ತಿಯನ್ನ ವ್ಯಾಖ್ಯಾನ ಮಾಡುತ್ತೇನೆ ಅಂತ ಹೇಳ್ತಾರೆ. ಭಕ್ತಿಯನ್ನ ವ್ಯಾಖ್ಯಾನ ಮಾಡ್ತೀನಿ ಅಂತ ಹೇಳಿ ಮುಂದೆ 2, 3, 4 ಸೂತ್ರಗಳು ಪ್ರೇಮದ ಬಗ್ಗೆ ಇದೆ. ಅದು ಹೀಗಿದೆ: ಭಕ್ತಿಯು ಪರಮ ಪ್ರೇಮ ರೂಪವಾಗಿದೆ, ಅಮೃತ ಸ್ವರೂಪವಾಗಿದೆ. ಇದನ್ನು ಪಡೆದವನು ಸಿದ್ಧನು, ಅಮೃತನು ಮತ್ತು ತೃಪ್ತನಾಗುತ್ತಾನೆ. ಭಕ್ತಿ ಅಂದ್ರೆ ಪರಮ ಪ್ರೇಮ, ಅಂದ್ರೆ ಎಲ್ಲರನ್ನೂ ಒಂದಾಗಿ ನೋಡುವಂತಹ, ಎಲ್ಲರಲ್ಲೂ ಭಗವಂತನ ನೋಡುವಂತಹ ಒಂದು ಪರಮ ಪ್ರೇಮವೇ ಭಕ್ತಿ. ಅದಿಲ್ಲದೆ ಭಕ್ತಿ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಚರಣೆ ಮಾಡಬಹುದು, ನಾವು ಸುಮ್ಮನೆ ಕೀರ್ತನೆಗಳನ್ನ ಹಾಡ್ಬೋದು, ದೇವ್ರ ಪೂಜೆ ಮಾಡ್ಬೋದು, ಇವೆಲ್ಲ ಆಚರಣೆ, ಹೊರಗಿನ ಭಕ್ತಿ ಆಚರಣೆ ಆಗತ್ತೆ ಬಿಟ್ರೆ ಒಳಗಿಂದ ಭಕ್ತಿ ಆಗಲ್ಲ. ಒಳಗಿಂದ ಭಕ್ತಿ ಆಗ್ಬೇಕು ಅಂದ್ರೆ ನಾವೆಲ್ಲರಲ್ಲೂ ಭಗವಂತನ ಕಾಣಬೇಕು, ಎಲ್ಲರನ್ನೂ ಭಗವಂತನಂತೆ ಪ್ರೇಮಿಸಬೇಕು, ಆಗ ಮಾತ್ರ ಸಾಧ್ಯ. ಹಾಗಾಗಿ ಇದು ಪರಮ ಪ್ರೇಮವೇ ಭಕ್ತಿ ಆಗೋದಕ್ಕೆ ಸಾಧ್ಯ. ಅದು ಅಮೃತಮಯವಾಗಿದೆ. ಯಾರದನ್ನ ಸೆವಿತಾರೋ, ಇಂತಹ ಅಮೃತಮಯವಾದ ಪ್ರೇಮವನ್ನು ಅನುಭವಿಸ್ತಾರೋ ಅವನು ಸಿದ್ಧನಾಗ್ತಾನೆ. ಸಿದ್ಧ ಅಂದ್ರೆ ಅವನು ಮೋಕ್ಷಕ್ಕೆ ರೆಡಿ ಆಗ್ತಾನೆ. ಆತ ಅಮೃತವೇ ಆಗ್ಬಿಡ್ತಾನೆ. ಪ್ರೇಮರಸವನ್ನ ಕುಡಿದು ತಾನು ಪ್ರೇಮಮಯನೇ ಆಗ್ಬಿಡ್ತಾನೆ. ಇದನ್ನು ಪಡೆದವನು ಸಿದ್ಧನು, ಅಮೃತನು, ತೃಪ್ತನಾಗುತ್ತಾನೆ.
ಅವನಿಗೆ ಅದರಲ್ಲಿ ಎಷ್ಟು ತೃಪ್ತನಾಗಿರ್ತಾನೆ ಅಂದ್ರೆ ಮತ್ತಷ್ಟು ಅವನಿಗೆ ಆಸೆ ಮೂಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಭೋಜನದಿ ಭೋಜನ ಪರಬ್ರಹ್ಮ ರಸ ಯಾಚಿಸಲ್ಕೇನುಂಟು ಅದನುಂಡ ಬಳಿಕ ಅಂತ ಗುಂಡಪ್ಪ ಕೇಳ್ತಾರೆ. ಪರಬ್ರಹ್ಮನ ರಸ ಏನಿದೆ ಅದನ್ನ ಸವಿದ ಮೇಲೆ ಬೇರೆ ಏನೂ ಬೇಡ ಅನ್ಸತ್ತಂತೆ. ಹಾಗೆ ಅದನ್ನೇ ನಾರದರು ಹೇಳ್ತಾ ಇದಾರೆ, ಅಮೃತ ಪಾನ ಆದ ನಂತರ ಪರಮ ಪ್ರೇಮವೆನ್ನುವ ಅಮೃತವನ್ನ ಪಾನ ಮಾಡಿದ ನಂತರ ಮನುಷ್ಯ ತೃಪ್ತನಾಗ್ತಾನೆ. ಅವನು ಪ್ರೀತಿಯಿಂದ ತೃಪ್ತನಾಗಕ್ಕೆ ಸಾಧ್ಯ, ಊಟದಿಂದ ತೃಪ್ತನಾಗಕ್ಕೆ ಸಾಧ್ಯ ಇಲ್ಲ, ಸಂಪಾದನೆಯಿಂದ ತೃಪ್ತನಾಗೋದಕ್ಕೆ ಸಾಧ್ಯ ಇಲ್ಲ, ಅಷ್ಟೈಶ್ವರ್ಯನ ಪಡೆದ್ರೂ ತೃಪ್ತನಾಗಕ್ಕೆ ಸಾಧ್ಯ ಇಲ್ಲ, ಪ್ರೇಮದಿಂದ ತೃಪ್ತನಾಗೋದಕ್ಕೆ ಸಾಧ್ಯ ಮತ್ತಿನ್ಯಾವುದಿಂದನೂ ಅಲ್ಲ. ಅದೆಂತಹ ಪ್ರೇಮ? ಪರಮ ಪ್ರೇಮ, ಅಮೃತಮಯವಾದಂತಹ ಪ್ರೇಮವನ್ನ ಸವಿದಾಗ ಭೋಜನದಿ ಭೋಜನ ಪರಬ್ರಹ್ಮರಸ. ಆ ಪರಬ್ರಹ್ಮರಸ ಯಾವುದು ಅಂದ್ರೆ ಅದು ಪ್ರೇಮ, ಅದೇ ಉನ್ನತವಾದಂತಹ ಭಕ್ತಿ ಅಂತ ಹೇಳ್ತಾ ಇದ್ದಾರೆ. ಸ್ಥೂಲ, ಜ್ಯೋತಿ ಹಾಗೂ ಸೂಕ್ಷ್ಮ ಎಂಬುದಾಗಿ ಧ್ಯಾನವು 3 ಬಗೆ. ಮೂರ್ತಿಮಯವಾದ ಧ್ಯಾನವನ್ನು ಸ್ಥೂಲವೆಂದು, ಪ್ರಕಾಶಮಯವಾದ ಧ್ಯಾನವನ್ನು ಜ್ಯೋತಿ ಧ್ಯಾನವೆಂದು, ಬಿಂದುಮಯವಾದ ಪರದೇವತೆಯಾದ ಕುಂಡಲಿನಿ ಧ್ಯಾನವನ್ನು ಸೂಕ್ಷ್ಮ ಧ್ಯಾನವೆಂದು ತಿಳಿಯುತ್ತಾರೆ. ಇಲ್ಲಿ ಧ್ಯಾನದಲ್ಲಿ 3 ಬಗೆ ಅಂತ ಹೇಳಿದ್ರು, ಸ್ಥೂಲ, ಜ್ಯೋತಿ ಮತ್ತೆ ಸೂಕ್ಷ್ಮ. ನಾವಿಲ್ಲಿ ಜ್ಯೋತಿ ಮತ್ತು ಸೂಕ್ಷ್ಮವನ್ನ ಮತ್ತೊಂದೇ ನೋಡೋಣ. ಸದ್ಯಕ್ಕೆ ಸ್ಥೂಲಕ್ಕೆ ಮಾತ್ರ ಉಳ್ಕೋಣ. ಅದಕ್ಕೆ ವಿವರಣೆ ಈ ರೀತಿ ಕೊಡ್ತಾರೆ. ಆ ಮಂಟಪದ ಮಧ್ಯದಲ್ಲಿ ಮನೋಹರವಾದ ಮಂಚವನ್ನು ಯೋಗಿಯು ಸ್ಮರಿಸಿಕೊಳ್ಳಬೇಕು. ಅದರಲ್ಲಿ ಗುರುವಿನ ಉಪದೇಶದಂತೆ ಇಷ್ಟ ದೇವತೆಯನ್ನು ಧ್ಯಾನಿಸಬೇಕು. ಹಿಂದಿನ ಶ್ಲೋಕಗಳನ್ನ ಬಿಟ್ಟಿದ್ದೀನಿ, ಯಾಕಂದ್ರೆ ತುಂಬಾ ಸುದೀರ್ಘವಾಗಿ ಅಂತ. ಅಲ್ಲಿ ಹೇಳ್ತಾ ಹೋಗ್ತಾರೆ ಒಂದು ಸ್ಥೂಲ ಧ್ಯಾನವನ್ನು ಯಾವ ರೀತಿ ಮಾಡಬೇಕು ಅಂತ, ಮನೋವೇದಿಕೆಯನ್ನ ಹೇಗೆ ನಾವು ಕಲ್ಪಿಸ್ಕೊಳ್ಬೇಕು ಅಂತ ಹೇಳ್ತಾ, ಕೊನೆಗೆ ಇಷ್ಟ ದೇವತೆಯನ್ನ, ಗುರು ಹೇಳಿದಂತೆ ಇಷ್ಟ ದೇವತೆಯನ್ನ ಅಲ್ಲಿ ನಾವು ಧ್ಯಾನಿಸ್ಬೇಕು. ಅವನ ರೂಪ ಹೇಗೆ? ಈಗ ಉದಾಹರಣೆ ವಿಷ್ಣು ಅಂತ ಅನ್ಕೋಣ. ವಿಷ್ಣುವನ್ನೇ ನಾವು ಉಪಾಸನೆ ಮಾಡ್ತೀನಿ ಇಷ್ಟ ದೇವತೆಯಾಗಿ ಅಂತ ಅನ್ಕೊಂಡಾಗ ಗುರು ಹೇಳ್ತಾನೆ ಅವನಿಗೆ ಶಂಖ, ಚಕ್ರ, ಕಮಲ, ಗದೆ ಎಲ್ಲ ಇದೆ, ಅವನ ಅಭಯಹಸ್ತ ಇದೆ, ಅವನ ಕಣ್ಣುಗಳು ಕಮಲದಂತಿದೆ, ಅವನ ನಗು ಈ ರೀತಿ ಇದೆ, ಅವನು ಇಂಥ ವರ್ಣದವನಾಗಿದ್ದಾನೆ ಅಂತೆಲ್ಲ ವಿವರಣೆ ಕೊಟ್ಟಾಗ, ನಾರಾಯಣ ಧ್ಯಾನವನ್ನ ನಾವು ಹೇಗೆ ಗಾಯತ್ರಿಯಲ್ಲಿ ನೋಡಿದ್ವಿ ಆ ರೀತಿ ಅವನ ರೂಪವನ್ನ ಕಲ್ಪಿಸಿಕೊಂಡು ಹಾಗೆ ಅವನ್ನ ಧ್ಯಾನ ಮಾಡ್ತಾ ಹೋಗುದು. ತದನಂತರ ರೂಪಗಳನ್ನು ಹೊರತುಪಡಿಸಿ ಅವನ್ನ ಬೆಳಕಿನಂತೆ ಧ್ಯಾನ ಮಾಡೋದು. ಬೆಳಕಿನಂತೆ ಧ್ಯಾನ ಮಾಡ್ತಾ ಸಮಾಧಿಯಲ್ಲಿ ಅವನ ಗುಣಗಳಲ್ಲಿ ಹೋಗ್ತಾ ಹೋಗ್ತಾ ಗುಣಾತೀತನಾಗಿ ನಿರ್ಗುಣನಾಗಿ ಹೇಗಿದ್ದನೋ ಹಾಗೆ ಲಯವಾಗುವುದು ಸೂಕ್ಷ್ಮ ಧ್ಯಾನ. ಅದು ಒಂದೊಂದು ಹಂತ. ಸ್ಥೂಲ ಧ್ಯಾನ ಮಾಡಿ ನಿಲ್ಲಕ್ಕಾಗಲ್ಲ. ಅಲ್ಲಿಂದ ಮತ್ತೊಂದು ಜ್ಯೋತಿ ಧ್ಯಾನ, ಆಮೇಲೆ ಆತ ಸಮಾಧಿಗೆ ಹೋಗ್ಬೇಕು, ಸೂಕ್ಷ್ಮ ಧ್ಯಾನಕ್ಕೆ ಹೋಗ್ಲೇಬೇಕು. ಆರಂಭಿಕದಲ್ಲಿ ಆತ ಸ್ಥೂಲ ಧ್ಯಾನದಲ್ಲಿರ್ತಾನೆ, ಒಂದಷ್ಟು ಆಕಾರಗಳನ್ನ ಅವನು ಮಾಡ್ಕೊಳ್ತಾನೆ. ಯಾಕೆ ಅಂತಂದ್ರೆ ಸಮಾಧಿಯ ಭೇದಗಳಲ್ಲಿ 4 ಸಿದ್ಧಿಗಳು: ಧ್ಯಾನ ಸಿದ್ಧಿ, ನಾದ ಸಿದ್ಧಿ, ರಸಾನಂದ ಸಿದ್ಧಿ, ಲಯ ಸಿದ್ಧಿ. ಭಕ್ತಿಯೋಗದಿಂದ ಉಂಟಾಗುವ ಸಮಾಧಿಯು 5ನೆಯ ಸಿದ್ಧಿ. 6ನೆಯದು ಮನೋರ್ಮೂಚ್ಛ ಸಿದ್ಧಿ. ಹೀಗೆ ರಾಜಯೋಗವು 6 ವಿಧ. ಆಸನ, ಪ್ರಾಣಾಯಾಮ, ಹಾಗೆ ಮುದ್ರೆಗಳು, ಇದನ್ನೆಲ್ಲ ಅವನು ಅಭ್ಯಾಸ ಮಾಡೋದ್ರಿಂದ 4 ಸಿದ್ಧಿಗಳು ಸಿಗುತ್ತೆ. ಯಾವ್ಯಾವುದು? ಧ್ಯಾನ ಸಿದ್ಧಿ, ನಾದ ಸಿದ್ಧಿ, ರಸಾನಂದ ಸಿದ್ಧಿ, ಲಯ ಸಿದ್ಧಿ. ಇದಿಷ್ಟಾದ ನಂತರ ಅವನು ಭಕ್ತಿ ಯೋಗಕ್ಕೆ ಬರಬೇಕು. ಭಕ್ತಿ ಯೋಗದಲ್ಲಿ ಇಷ್ಟ ದೇವತೆಯನ್ನ ಸ್ಥೂಲ ಧ್ಯಾನ ಮಾಡ್ತಾ, ತದನಂತರ ಜ್ಯೋತಿ ಧ್ಯಾನ ಮಾಡ್ತಾ, ತದನಂತರ ಸೂಕ್ಷ್ಮ ಧ್ಯಾನಕ್ಕೆ ಹೋಗ್ಬೇಕು. ಅದರಿಂದ ಅವನಿಗೆ ಭಕ್ತಿ ಯೋಗ ಉಂಟಾಗತ್ತೆ. ತದನಂತರ ಅವನು ಮೂರ್ಛಾ ಸ್ಥಿತಿಗೆ ಹೋಗ್ತಾನೆ, ಅಲ್ಲಿ ಅವನು ಸಮಾಧಿಗೆ ತಲುಪ್ತಾನೆ. ಇದು ಒಟ್ಟು 6 ರೀತಿಯ ಸಿದ್ಧಿಗಳು ಅಂತ. ಈ ಭಕ್ತಿ ಯೋಗ ಮತ್ತೆ ರಾಜಯೋಗ ಇವೆನ್ನೂ ಬೆರೆಸಿದಂತಹ ಒಂದು ಅದ್ಭುತವಾದ ಮಾರ್ಗ ಇದು. ಮೀರಾಬಾಯಿ, ಕಬೀರ್ ದಾಸರು, ಪುರಂದರದಾಸರು, ಅಕ್ಕ ಮಹಾದೇವಿ, ಭಕ್ತಿ ಭಂಡಾರಿ, ಬಸವಣ್ಣನವರು, ಹೀಗೆ ಹಲವಾರು ಜನ ಇಂತಹ ಒಂದು 2 ರೀತಿಯ ಕಾಂಬಿನೇಷನ್ ನ ಬೆರೆಸಿ ಅಲ್ಲಿ ಭಕ್ತಿ, ಪ್ರೇಮ, ಯೋಗ, ಧ್ಯಾನ, ಸಮಾಧಿ ಎಲ್ಲವನ್ನೂ ಬೆರೆಸಿ ಒಂದು ಹೊಸದೇ ಒಂದು ಪ್ರಭೇದವನ್ನ ಉಂಟು ಮಾಡಿದವರು. ಹಾಗೆ ಅದೆಲ್ಲವನ್ನೂ ವಿವರವಾಗಿ ಹೇಳುವಂತಹ ಒಂದು ಸೂಕ್ತವಾದ ಕೀರ್ತನೆ ಇದು ಅಂತ ಮೀರಾಬಾಯಿ ಅವರು ಆಯ್ಕೆ ಮಾಡಿಕೊಂಡು, ಹಾಗೆ ಇಲ್ಲಿ ಮೀರಾಬಾಯಿ ಹೇಳುವಂತಹ ನಾಮವನ್ನು ತೆಗೆದುಕೊಳ್ಳುವ ಬಗೆ ಏನಿದೆ, ಇದರಲ್ಲಿ ಭಕ್ತಿಯೋಗವೂ ಇದೆ, ಯೋಗವೂ ಇದೆ, ಹಾಗೆ ಇಲ್ಲಿ ನಾಮವನ್ನು ತೆಗೆದುಕೊಳ್ಳುತ್ತಾ ಪ್ರೇಮವೂ ಇದೆ. ಮಾಯಿಗೆ ಮನವು ರಮಿಸುವ ತೆರದಲ್ಲಿ ರಮಿಸಲಿ ಮನವದು ಬ್ರಹ್ಮನಲ್ಲಿ, ತಾರಾ ಮಂಡಲವನ್ನು ಭೇದಿಸಿ ಮನವದು ಅಮರಾವತಿಯನ್ನು ಸೇರಲಿ. ನಮ್ಮ ಮನಸ್ಸು ಹೇಗೆ ಹೊರಗಡೆ ವಿಷಯದಲ್ಲಿ ಆಸಕ್ತಿ ಹೊಂದುತ್ತೋ, ಅಷ್ಟು ತೀವ್ರವಾಗಿರುತ್ತೋ, ಅದನ್ನ ಒಳಮುಖ ಮಾಡಿ ಒಳಗೆ ರಮಿಸ್ಬೋದಲ್ಲ, ಇಲ್ಲಿ ಬ್ರಹ್ಮನನ್ನೇ ಸೇರ್ಬೋದಲ್ಲ ಅಂತ ಕಬೀರ್ದಾಸರು ಕೇಳ್ತಿದ್ದಾರೆ. ಹಾಗೆ ನಾಮವನ್ನ ತೆಗೆದುಕೊಳ್ಳುವುದು, ಪದೇ ಪದೇ ಕೃಷ್ಣ ಅಂತಾನೆ ನಾಮಸ್ಮರಣೆ ಮಾಡುವುದರಿಂದ ಮೀರಾಬಾಯಿ ಈ ನಾಮಸ್ಮರಣೆ ಯಾವ ರೀತಿ ಇರುತ್ತೆ ಅಂತ ಕಬೀರ್ದಾಸರು ಕೂಡ ತುಂಬಾ ಸೊಗಸಾಗಿ ಹೇಳಿದ್ದಾರೆ. ನಿನ್ನ ನಾಮ ಕ್ಷೀರ ರೂಪ, ವ್ಯವಹಾರ ನೀರ ರೂಪ, ತತ್ವ ಹೀರಿಕೊಂಬರೆಲ್ಲ ಇಲ್ಲಿ ಹಂಸರೂಪ. ಪ್ರಪಂಚದಲ್ಲಿ ವ್ಯವಹರಿಸುತ್ತಾ ಅಲ್ಲಿ ಭಗವಂತನೇ ಕಾಣುತ್ತಾ, ಹೇಗೆ ಹಂಸ ನೀರನ್ನ ಬಿಟ್ಟು ನೀರು ಮತ್ತೆ ಹಾಲನ್ನ ಬೆರೆಸಿಕೊಟ್ರೆ ಹಾಲನ್ನು ಮಾತ್ರ ತಗೊಂಡು ನೀರನ್ನ ಬಿಟ್ಬಿಡುತ್ತೋ, ಹಾಗೆ ಸಮಾಜದಲ್ಲಿ ವ್ಯವಹರಿಸುತ್ತಾ ಅದನ್ನ ನೀರಿನಂತೆ ಹೊರಗೆ ಇಟ್ಟುಕೊಂಡು ಭಗವಂತನ ಭಕ್ತಿನ ಮಾತ್ರ ಒಳಗೆ ಇಟ್ಕೊಂಡಾಗ ನಾವೇ ಹಂಸರೂಪ ಆಗ್ತೀವಿ ಅಂತ ಹೇಳ್ತಾರೆ. ಯಾಕೆ ಈ ಒಂದು ಸಹಜ ಯೋಗ ಅಥವಾ ಭಕ್ತಿ ಮಾರ್ಗ ಯಾಕೆ ಇವತ್ತು ಈಗಿನ ಕಾಲಕ್ಕೆ ಮುಖ್ಯ ಅಂದ್ರೆ,
ಸಂಸಾರದಲ್ಲಿ ಅಂದ್ರೆ ನಮ್ಮ ಜವಾಬ್ದಾರಿ, ಹೆಂಡತಿ, ಮಕ್ಕಳು, ನಮ್ಮ EMI ಇವೆಲ್ಲ ಇಟ್ಕೊಂಡಿರುವಾಗ ಇದನ್ನ ತೊರೆದು ಹೋಗೋದು ಇಡೀ ಸಮಾಜಕ್ಕೆ ಒಂದು ಹಾನಿ ಆಗತ್ತೆ, ತನ್ನನ್ನು ನಂಬಿಕೊಂಡವರಿಗೂ ಹಾನಿ ಆಗತ್ತೆ. ಮತ್ತೆ ಪ್ರಪಂಚವನ್ನ ದ್ವೇಷಿಸಿ ಅದ್ರ ಬಗ್ಗೆ ರೇಜಿಗೆ ಬಂದು ಅದ್ರ ಬಗ್ಗೆ ಖಿನ್ನತೆ ಮೂಡಿ ಬರುವುದರಿಂದ ಪ್ರಯೋಜನ ಇಲ್ಲ. ನಾವು ಈ ಸಂಸಾರದಲ್ಲಿ ಇದ್ಕೊಂಡೆ ಅಂದ್ರೆ ನಮ್ಮ ಜವಾಬ್ದಾರಿಗಳನ್ನ ನಡೆಸ್ಕೊಂಡೆ, ನನ್ನ ಹೆಂಡತಿಯಾಗಿ, ಮಗನಾಗಿ, ಅಪ್ಪನಾಗಿ, ಅಣ್ಣ ತಮ್ಮನಾಗಿ, ಅಕ್ಕ ತಂಗಿಯಾಗಿ ನಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸ್ಕೊಳ್ತಾ ಅಲ್ಲೇ ಭಗವಂತನ ಕಾಣ್ಕೊಂಡು ಸಂಸಾರಿಯಾಗಿದ್ದೇ ಸನ್ಯಾಸಿ ಆಗಿರುವಂತಹ ರೀತಿ ಉಂಡು ಉಪವಾಸಿ ಅಂತಾರಲ್ಲ ಹಾಗೆ ಊಟ ಮಾಡೋದು ಉಪವಾಸ, ಒಳಗಡೆಯಿಂದ ಉಪವಾಸವಾಗಿರ್ತಾನೆ. ಆದ್ರೆ ದೇಹ ತಿಂತಿರುತ್ತೆ, ತನ್ನ ಮನಸ್ಸು ತಿಂತಿರಲ್ಲ. ಅಂದ್ರೆ ಆತ ರುಚಿಗೆ ತಿಂತಿರಲ್ಲ, ಹೊಟ್ಟೆ ತುಂಬಿದ ನಂತರ ಅನವಶ್ಯಕವಾಗಿ ತಿನ್ನಲ್ಲ, ನಾಳೆಗೆ ಶೇಖರಣೆ ಮಾಡಿಕೊಳ್ಳುವುದಿಲ್ಲ. ಆ ರೀತಿ ಯಾರಿತ್ತು ಅವನು ಉಂಡು ಉಪವಾಸಿ, ಅವನು ಊಟ ಮಾಡ್ತಾನೆ ಆದ್ರೂ ಉಪವಾಸಿ ಇರ್ತಾನೆ ಅಂತ. ಹಾಗೆ ಆ ರೀತಿ ಬದುಕಬೇಕು ನಾವು. ಪ್ರವೃತ್ತಿ ಮಾರ್ಗ ಬೇರೆ, ನಿವೃತ್ತಿ ಮಾರ್ಗ ಬೇರೆ ಮಾಡಿಕೊಂಡು ತುಂಬಾ ಜಂಜಾಟದಲ್ಲಿ ಇರುವ ಈ ಕಾಲದಲ್ಲಿ ನಾವು ಆಧ್ಯಾತ್ಮ ಬೇಕು, ಜೊತೆಗೆ ನಾವು ಸಂಸಾರ ಬಿಡಕ್ಕೂ ಆಗ್ತಿಲ್ಲ ಅಂದ್ರೆ ಅಂಥವ್ರಿಗೆ ಈ ರಾಜಯೋಗ ಅಥವಾ ಸಹಜ ಯೋಗ, ಭಕ್ತಿ ಯೋಗ ಇದೆಲ್ಲವನ್ನೂ ಸೇರಿರುವಂತಹ ನಾಮ ಸ್ಮರಣೆ ಏನಿದೆ ಅದೇ ತುಂಬಾ ಸೂಕ್ತವಾದದಾಗ ನನ್ನ ದಿನನಿತ್ಯದ ಚಟುವಟಿಕೆಗಳಲ್ಲೂ ನನಗೆ ಯಾವುದೇ ರೀತಿ ಹತಾಶೆಗಳಿರಲ್ಲ, ಮತ್ತೆ ನನಗೆ ಆತುರ ಇರೋದಿಲ್ಲ, ನನಗೆ ದುಃಖ ಆಗೋದಿಲ್ಲ, ನೋವಿರುತ್ತೆ ಜೀವನದಲ್ಲಿ, ಕಷ್ಟ ಇರುತ್ತಿಲ್ಲ ಅಂತಲ್ಲ, ಆ ಕಷ್ಟ ನನಗೆ ನೋವಾಗಲ್ಲ. ಯಾಕಂದ್ರೆ ಎಲ್ಲವೂ ಭಗವಂತನೇ ಅಂದ್ಮೇಲೆ ಕಷ್ಟವನ್ನು ಕೊಟ್ಟಿದ್ದು ಭಗವಂತನೇ ಅಂತ ಅದನ್ನ ಅಷ್ಟೇ ನಗುಮುಖದಿಂದ ನಾವು ಎದುರಿಸುವಾಗ ನನಗೆ ದುಃಖ ಆಗೋದು ಕಡಿಮೆ ಆಗುತ್ತೆ, ಹತಾಶರಾಗೋದು ಕಡಿಮೆ ಆಗುತ್ತೆ, ನನಗೆ ಸೋಲಾದಾಗ ಖಿನ್ನತೆ ಆಗೋದು ಕಡಿಮೆ ಆಗುತ್ತೆ, ಗೆದ್ದಾಗ ಅಹಂಕಾರ ಮೂಡಿದೇನೆ ನಾನು ಅದನ್ನು ಮತ್ತೆ ಭಗವಂತನೇ ಕೊಟ್ಟಿದ್ದು ಅವನಿಗೆ ಅರ್ಪಿಸಿ ಮತ್ತೆ ನಾನು ಹಂಬಲ್ ಆಗಿರೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಾಮಸ್ಮರಣೆ ತುಂಬಾ ಮುಖ್ಯ. ನಾಮವು ಮರೆಯಲಿ ಬೇಡ, ಅಹಿತ ಕಾಮಾದಿ ಅರಿಗಳ ಕೂಡಲಿ ಬೇಡ, ಮೋಹದೊಳ್ ಬೆರೆಯಲಿ ಬೇಡ, ನಿತ್ಯ ಗುಣಾತೀತವನ್ನು ಅಗಲಿರಬೇಡ. ನಾವು ಪ್ರತಿದಿನ ನಾಮವನ್ನು ತೆಗೆದುಕೊಳ್ಳುತ್ತಾ ಕಾಮ ಮತ್ತೆ ಮೋಹಗಳಿಂದ ದೂರವಾಗಬಹುದು, ಆದ್ರೆ ನಾಮದಿಂದ ದೂರ ಆಗ್ಬಾರ್ದು. ಮತ್ತೆ ನಾಮದ ಅಡ್ವಾಂಟೇಜ್ ಏನಂದ್ರೆ ನಾಮಸ್ಮರಣೆ ಈ ಭಕ್ತಿ ಮತ್ತೆ ರಾಜಯೋಗ, ಸಹಜ ಯೋಗ ಅಂತ ಏನಂತೀವಿ, ಇದು ಬೆರಕೆಯ ಇದೊಂದು ಮಿಶ್ರಣದ ಒಂದು ರೀತಿ ಏನಿದೆ. ಇದು ಅಡ್ವಾಂಟೇಜ್ ಏನಂದ್ರೆ ನಾನು 21 ಸಲ 6 ಸಲ ಉಸಿರಾಡ್ತಿರ್ತೀನಿ. ಹಾಗಾಗಿ ನಾನು ಸ್ನಾನ ಮಾಡ್ತಾನೂ ಭಗವಂತ ನಾಮಸ್ಮರಣೆ ಮಾಡ್ಬೋದು, ಕೆಲಸ ಮಾಡ್ತಾ ಮಾಡ್ಬೋದು. ನಾನು ಹಠಯೋಗ ಮಾಡ್ತೀನಿ, ಕ್ರಿಯಾ ಯೋಗ ಮಾಡ್ತೀನಿ, ಕೇಚರಿ ಮುದ್ರೆ ಎಲ್ಲೆಲ್ಲೋ ಮಾಡ್ಕೊಂಡು ಕೂರಕ್ಕಾಗಲ್ಲ, ಕಷ್ಟವಾಗುತ್ತೆ. ಅದು ಒಂದು ಹಂತ ಬರುತ್ತೆ. ಕೇಚರಿ ಮುದ್ರೆ ಆಗಿರ್ಬೋದು, ಶಾಂಭವಿ ಮುದ್ರೆ, ಕೆಲವೊಂದು ಮುದ್ರೆಗಳನ್ನ ಎಲ್ಲೇ ಇದ್ರೂ ನಂಪಾಡ್ ನಾವು ಆ ಮುದ್ರೆಲಿ ಇರ್ಬೋದು. ಆದ್ರೆ ಅದರಿಂದ ಲಯಸಿದ್ಧಿ ಆಗತ್ತೆ ಹೊರತು ಒಂದು ಮನಸ್ಸು ಚಿತ್ತ ಚಂಚಲವಾಗಿ ಸ್ವಲ್ಪ ಸ್ಥಿರ ಆಗತ್ತೆ ಹೊರತು ಅದರಲ್ಲಿ ಆತ್ಮ ಸಾಕ್ಷಾತ್ಕಾರ ಸಾಧ್ಯವಿಲ್ಲ, ನನ್ನಲ್ಲೇ ಆತ್ಮ ರೀತಿಯಲ್ಲಿ ಮುಳುಗೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾಮಸ್ಮರಣೆ ಅಂದಾಗ ನಾನು ಆಫೀಸಲ್ಲಿ ಕೆಲಸ ಮಾಡ್ತಾನೂ ಉಸಿರಾಡ್ತಿರ್ತೀನ, ಉಸಿರು ಕಡೆಗೆ ಗಮನ ಕೊಟ್ಕೊಂಡು ನಾಮಸ್ಮರಣೆ ಮಾಡ್ತಿರ್ಬೋದು. ನಾನು ಊಟ ಮಾಡೋವಾಗ ಉಸಿರಾಡ್ತಿರ್ತೀನಿ, ಉಸಿರಾಡ್ತಾ ಊಟ ಮಾಡೋದ್ರಿಂದ ನಾನು ಉಸಿರಾಡ್ತಾ ಊಟ ಮಾಡ್ತಾ ನಾಮಸ್ಮರಣೆ ಮಾಡ್ಬೋದು. ಹಾಗೆ ದಿನದ 21,600 ಸಲ ಉಸಿರಾಡೋದ್ರಿಂದ 21,600 ಸಲ ನಾನು ಧ್ಯಾನದಲ್ಲೇ ಇರಬಹುದು. ಇದು ಧ್ಯಾನದ ಸ್ಥಿತಿಗೆ ನಾವು ತಾನಾಗೆ ಸಹಜವಾಗಿ ಹೋಗುವಂತಹ ಮಾರ್ಗ. ಅದು ಭಕ್ತಿ ಮಾರ್ಗ, ಸಹಜ ಮಾರ್ಗ ಮತ್ತೆ ರಾಜಯೋಗ. ನಾಮವನ್ನ ತೆಗೆದುಕೊಳ್ಳೋದ್ರ ಬಗ್ಗೆ ನಾವಿಲ್ಲಿ ಕಬೀರ್ ದಾಸರು ನೋಡಿದ್ವಿ, ನಾವಿಲ್ಲಿ ಮೀರಾಬಾಯಿ ಹೇಳಿರೋದು ನೋಡಿದ್ವಿ. ಹಾಗೆ ನಮ್ಮ ದಾಸರು ಕೂಡ ನಾಮದ ಮಹಿಮೆಯನ್ನ ಕೊಂಡಾಡಿದರೆ ಕೆಲವು ಆಯ್ದ ಸಾಲುಗಳನ್ನ ತಗೊಂಡಿದ್ದೀನಿ, ಅದು ಈಗ ನೋಡೋಣ. ಮಾತು ಮಾತಿಗೂ ಕೇಶವ ನಾರಾಯಣ ಮಾಧವ ಎನಬಾರದೆ, ಹರಿ ಭಜನೆ ಮಾಡೋ ನಿರಂತರ, ಪರಗತಿಗಿದು ನಿರ್ಧಾರ. ನಾರಾಯಣ ನಿನ್ನ ನಾಮವೊಂದಿರುತ್ತಿರೆ, ಬೇರೊಂದು ನಾಮವಿನ್ನೇತ ಕಯ್ಯ. ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು. ತುಂಬಾ ಕಡಿಮೆ ಸಾಲುಗಳನ್ನ ಆಯ್ಕೆ ಮಾಡಿದ್ದೀನಿ. ದಾಸರ ಕೀರ್ತನೆಗಳಲ್ಲಿ ಭಗವಂತ ನಾಮಸ್ಮರಣೆ ಬಗ್ಗೆ ಹಲವಾರು ಕೀರ್ತನೆಗಳಿದೆ, ನಾಮಸ್ಮರಣೆನ ಕೊಂಡಾಡುವಂತ ಹಲವಾರು ಕೀರ್ತನೆಗಳಿದೆ. ಎಲ್ಲ ರೀತಿಯ ಪಂಥಗಳನ್ನು ಪರಿಚಯ ಮಾಡ್ಕೊಂಡೆ ಎಲ್ಲದರಲ್ಲೂ ಕೆಲವು ಮಾತು ಆಯ್ಕೆ ಮಾಡ್ಕೊಂಡಿದ್ದೀನಿ. ಕಬೀರ್ ದಾಸರು ಇಲ್ಲಿಯವರು, ಸಮರ್ಥ ರಾಮದಾಸರು ಮಹಾರಾಷ್ಟ್ರದವರು, ಕಬೀರ್ ದಾಸರು ಕಾಶಿಯವರು, ನಮ್ಮ ದಾಸರು ಇಲ್ಲಿ ಹಂಪಿಯಲ್ಲಿ ಕರ್ನಾಟಕದಲ್ಲಿ ಇದ್ದವರು. ಹೀಗೆ ಎಲ್ಲಾ ದೇಶದ ಯಾವ್ಯಾವುದೋ ಮೂಲೆಯಲ್ಲಿ ಯಾವ್ಯಾವುದೋ ಕಾಲಘಟ್ಟದಲ್ಲಿ ಇದ್ದವರು ಕೂಡ ನಾಮಸ್ಮರಣೆಯನ್ನ ಯಾವ ರೀತಿ ತಮ್ಮ ಜೀವನ ಅನುಸಂಧಾನ ಮಾಡಿ ಹೇಗೆ ಭಗವಂತನ ಕಂಡುಕೊಂಡಿದೆ ಅಂತ ತೋರ್ಸೋದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಎಲ್ಲ ರೀತಿಯ ಪಂಥಗಳನ್ನ ಪರಿಚಯ ಮಾಡಿಕೊಡೋದಕ್ಕೆ ಕೆಲವು ಆಯ್ದ ಸಾಲುಗಳನ್ನ ತಗೊಳ್ತಾ ಇದ್ದೀನಿ. ಅದು ಹೊರತಾಗಿ ಇನ್ನೂ ಹಲವಾರಿದೆ, ಮತ್ತೆ ಪ್ರಮೇಯ ಬಂದಾಗ ಅದನ್ನ ಉಲ್ಲೇಖ ಮಾಡಂತೆ. ಹಾಗೆ ನಾಮಸ್ಮರಣೆಯಲ್ಲಿ ಅನಾದರ ತಾಳದೆ ಅತ್ಯಾದರದಿಂದ ಅಖಂಡ ನಾಮಘೋಷ ಮಾಡು, ಇದರಲ್ಲಿ ನಿನ್ನದೇನೂ ಖರ್ಚಿಲ್ಲ. ನಾಮವನ್ನು ಜಪಿಸುವುದರಿಂದ ಉಚಿತವಾಗಿ ಭಗವಂತನ ಲಾಭವಾಗುತ್ತದೆ, ಆದ್ದರಿಂದ ರಾಮನಾಮವನ್ನು ಜಪಿಸಬೇಕು. ಸಮರ್ಥ ರಾಮದಾಸರು ಇಲ್ಲಿ ರಾಮನಾಮವನ್ನು ಹೇಳ್ತಾರೆ.
ಕಬೀರ್ದಾಸರು ರಾಮನ ನಾಮವನ್ನು ತಗೊಂಡಿದ್ದಾರೆ, ಮೀರಾಬಾಯಿ ಕೃಷ್ಣನ್ ತಗೊಂಡಿದ್ದಾರೆ, ಮತ್ತೊಬ್ಬ ಶಿವನ್ ತಗೋತಾರೆ, ಮತ್ತೊಬ್ರು ಶಕ್ತಿಯ ತಗೋತಾರೆ. ಅದು ಅವರವರ ಇಷ್ಟ ದೇವತೆ. ಹೇಗೆ ಅಲ್ಲಿ ಗೇರಂಡ ಸಂಹಿತೆಯಲ್ಲಿ ಹೇಳಿದೆ, ಗುರು ಹೇಳಿದಂತೆ ಇಷ್ಟ ದೇವತೆಯನ್ನ ತಗೊಳ್ಬೋದು. ಅಲ್ಲಿ ರಾಮನಾಮವನ್ನು ತಗೋಬಹುದು, ನಾವು ವಾಸುದೇವನ್ನ ತಗೋಬಹುದು, ನಮ ಶಿವಾಯ ಅನ್ಬೋದು. ಅದು ಅವನ ಇಷ್ಟ ದೇವತೆಗೆ ಬಿಟ್ಟಿದ್ದು. ಅದಕ್ಕೆ ಇಷ್ಟಲಿಂಗ ಅಂತ ಬಸವಣ್ಣ ಹೇಳಿದ್ದು. ನಿನ್ನ ಇಷ್ಟಲಿಂಗವನ್ನ ಆಯ್ಕೆ ಮಾಡೋ, ನಿನ್ನ ಇಷ್ಟಲಿಂಗವನ್ನ ಇಟ್ಕೊಂಡು ನೀ ಅದನ್ನ ಉಪಾಸನೆ ಮಾಡು. ಹಾಗೆ ಒಳಗಿನ ಲಿಂಗವನ್ನು ನೋಡು, ಜ್ಯೋತಿರ್ಮಯವಾದ ಲಿಂಗವನ್ನು ನೋಡು, ಪ್ರಾಣಮಯ ಲಿಂಗವನ್ನು ನೋಡು. ಆ ಲಿಂಗದಲ್ಲಿ ಐಕ್ಯನಾಗುವಂತ ಬಸವಣ್ಣ ನಮಗೆ ಮಾರ್ಗವನ್ನು ಕೊಟ್ಟರು. ಅದು ಇಷ್ಟಲಿಂಗ. ನಿನಗೆ ಯಾವ ದೇವತೆ ಇಷ್ಟ ಅನ್ಸುತ್ತೋ ಅಲ್ಲಿಂದನೇ ಮೊದಲು ಶುರು ಮಾಡು. ಅವನನ್ನ ಸಗುಣ ರೀತಿಯಲ್ಲಿ ಶುರು ಮಾಡಿ ನಿರ್ಗುಣಕ್ಕೆ ಬಂದು, ನಿರ್ಗುಣದಿಂದ ಯಥಾರೀತಿ ಹೇಗಿದ್ದನೋ ಭಗವಂತನ ಹಾಗೆ ಕಂಡು ಅವನೆಲ್ಲ ಲೀನವಾಗುವುದು. ಹಾಗಾಗಿ ಇಲ್ಲಿ ರಾಮನ ನಾಮ ಸರಿನಾ, ಕೃಷ್ಣನಾಮ ಸರಿನಾ, ಅಲ್ಲಾಹು ಅನ್ನಬೇಕಾ ಅಂದ ಪ್ರಶ್ನೆ ಬರದೇ ಇಲ್ಲ. ಅವನವನ ಇಷ್ಟನಾಮವನ್ನ ಹಿಡಿದು ಹೋಗಬೇಕು. ಆದರೆ ನನ್ನ ನಾಮವೇ ಸರಿ, ನನ್ನ ನಾಮವೇ ಶ್ರೇಷ್ಠ ಅಂತ ಅಭಿಮಾನ ಬರಬಾರ್ದು. ಅವರವರಿಗೆ ಯಾವುದು ಸ್ವಧರ್ಮಕ್ಕೆ ಅನುಕೂಲ ಅನ್ಸುತ್ತೋ ಅಂತಹ ಸೂಕ್ತವಾದ ಇಷ್ಟ ದೇವರ ನಾಮವನ್ನ ಇಲ್ಲಿ ಸ್ಮರಿಸ್ತಾ ಹೋಗ್ಬೇಕು. ಹಾಗಾಗಿ ಇಲ್ಲಿ ಸಮರ್ಥ ರಾಮದಾಸರು ರಾಮ ಅಂತಾರೆ, ಮೀರಾಬಾಯಿ ಕೃಷ್ಣ ಅಂತಾಳೆ, ಮತ್ತೊಬ್ಬ ಓಂ ನಮ ಶಿವಾಯ ಅಂತಾನೆ, ಮತ್ತೊಬ್ಬ ಸೋಹಂ ಅಂತಾನೆ. ಅದು ಅವರವರಿಗೆ ಬಿಟ್ಟಿದ್ದು. ಪ್ರೇಮದ ರಂಗಲ್ಲಿ ಮುಳುಗಿದೆ ಹೀಗೆ, ಆದೆವು ಇಬ್ಬರು ಒಂದೇ ರೂಪ ಬಗೆ, ಜಪಿಸಿ ಜಪಿಸಿ ಪ್ರೇಮದ ಮಾಲೆಯ, ಆದೆನು ನಾನೇ ಶ್ಯಾಮ. ಮೀರಾಬಾಯಿ ಪ್ರೇಮದಲ್ಲಿ ಎಷ್ಟು ಮುಳುಗಿದ್ದಾಳೆ ಅಂತಂದ್ರೆ ಆಕೆ ಅವನ ರೂಪವೇ ಆಗ್ಬಿಟ್ಲಂತೆ. ಆ ಮಟ್ಟಿಗೆ ತಾನು ಲೀನವಾಗಿದ್ದಾಳೆ, ಅವನಲ್ಲೇ ತಲ್ಲೀನಳಾಗಿದ್ದಾಳೆ. ನಾನು ಎನ್ನುವ ಭಾವಿ ಹೋಗುವಂತ ಒಂದು ಯಾವುದು ಅಮೃತವನ್ನ ಪಾನ ಮಾಡಿ ಯಾವ ರೀತಿ ಆಕೆ ತನ್ನಲ್ಲೇ ರಮಿಸ್ತಾ ಹೋಗ್ತಾಳೋ ಅಷ್ಟು ಮಾಡ್ತಾ 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 ತಾನೇ ಆ ಪ್ರೇಮದ ರಂಗಲ್ಲಿ ಮುಳುಗಿ ಹೋಗಿ ತಾನೇ ಅದಾಗ್ಬಿಟ್ಟೆ ಅಂತ ಇಲ್ಲಿ ಮೀರಾಬಾಯಿ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿಯ ಒಂದು ಯೋಗದಲ್ಲಿ ಆಗುವಂಥದ್ದು ಅನ್ನೋದಕ್ಕೆ ಗೇರಂಡ ಸಂಹಿತ ತುಂಬಾ ಚೆನ್ನಾಗಿ ಹೇಳುತ್ತೆ. ಆನಂದದಿಂದ ಕೂಡಿ ಬ್ರಹ್ಮನಲ್ಲಿ ಐಕ್ಯವನ್ನು ಹೊಂದುತ್ತಾನೆ, ಆಗ ನಾನು ಬ್ರಹ್ಮನಾಗಿದ್ದೇನೆ ಎಂಬ ಅದ್ವೈತ ಸಮಾಧಿ ಉಂಟಾಗುತ್ತದೆ. ನೀರಿನಲ್ಲಿ ವಿಷ್ಣುವು, ನೆಲದಲ್ಲಿಯೂ ವಿಷ್ಣುವು, ಪರ್ವತ ಶಿಖರದಲ್ಲೂ ವಿಷ್ಣು, ಅಗ್ನಿಶಿಖೆಯ ಮಾಲೆಗಳಲ್ಲಿ ವಿಷ್ಣುವು, ಹೀಗೆ ಎಲ್ಲವೂ ವಿಷ್ಣುಮಯವಾಗಿರುತ್ತದೆ. ಮೊದಲನೇ ಶ್ಲೋಕಕ್ಕೂ ಈಗ ಎರಡನೇ ಶ್ಲೋಕದ ಮಧ್ಯೆ ಕೆಲವೊಂದು ಶ್ಲೋಕಗಳು ಬರುತ್ತೆ. ಇಲ್ಲಿ ನನಗೆ ಮುಖ್ಯವಾದ ಮಾತು ತಗೊಂಡಿದ್ದೇನೆ ಅಷ್ಟೇ. ಅಂದ್ರೆ ಇಲ್ಲಿ ಅದ್ವೈತ ಅಂದ್ರೆ ಎರಡಿಲ್ಲದ್ದು ಅಂತ. ಅದ್ವೈತ ಅನ್ನೋ ಪದ ಅದ್ಭುತವಾದ ಪದ. ಅದನ್ನ ನಾವು ದ್ವೈತ ಅದ್ವೈತ ಸಿದ್ಧಾಂತದ ರೀತಿಯಲ್ಲಿ ನೋಡುವುದಲ್ಲ. ಅದ್ವೈತ ಎರಡಿಲ್ಲದ್ದು ಅಂತ. ಎರಡಿಲ್ಲದ್ದು ಒಂದು ಅಂತ ಹೇಳ್ಬೋದಿತ್ತಲ್ಲ, ಅದು ಒಂದು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಒಂದು ಅಂತ ಹೇಳ್ಬೇಕಂದ್ರೆ ಇನ್ನೊಂದಿರ್ಬೇಕು. ನಮ್ಮ ಹತ್ರ ಯಾವಾಗ 5 ಇರುತ್ತೆ ಅಥವಾ 10 ಇರುತ್ತೆ ಅಥವಾ ಒಂದಕ್ಕಿಂತ ಹೆಚ್ಚಿರುತ್ತೆ ಆಗ ಎಣಿಕೆ ಇರುತ್ತೆ. ಯಾವಾಗ ಒಂದಿರುತ್ತೆ ಅದಕ್ಕೆ ಎಣಿಕೆ ಇರೋದಿಲ್ಲ. ಯಾವಾಗ ಒಂದಿರುತ್ತೆ ಅದಕ್ಕೆ ಎಣಿಕೆ ಇರೋದಿಲ್ಲ. ಹಾಗಾಗಿ ಅದು ಒಂದೇ ಅಂದ್ರೆ ಅದು ಅದ್ವೈತ. ಎರಡಿಲ್ಲದ್ದು ಆದ್ರೆ ಒಂದಲ್ಲ. ಯಾಕಂದ್ರೆ ಇನ್ನೊಂದಿದೆ ಅಂತ ಹೇಳ್ಬೇಕಾದ್ರೆ, ಒಂದಿದೆ ಅಂತ ಹೇಳಕ್ಕಾದ್ರೆ ಇನ್ನೊಬ್ಬ ಇರ್ಬೇಕಾಗತ್ತೆ, ಎಣಸೋದಕ್ಕೆ ಇನ್ನೊಬ್ಬ ಇರಬೇಕಾಗತ್ತೆ. ಯಾವಾಗ ಎಲ್ಲವೂ ಅದೇ ಇದೆ ಹಾಗಾದ್ರೆ ಒಂದು ಅಂದ್ರೆ ಎರಡಿಲ್ಲದ್ದು. ಒಂದು ಅನ್ನಕ್ಕಾಗಲ್ಲ. ಅದ್ವೈತ ಅಂದ್ರೆ ಎರಡು ಇಲ್ಲದ್ದು ಅಂತ. ಎರಡಿಲ್ಲದ್ದು ಒಂದು ಅಂತ ಹೇಳಕ್ಕಾಗಲ್ಲ. ಅಂದ್ರೆ ಎಣಸಕ್ಕೆ ಇನ್ನೊಬ್ಬ ಇಲ್ಲ ಅಲ್ಲಿ, ಹಾಗಾಗದು ಅದ್ವೈತ. ಅದಕ್ಕೆ ಎಲ್ಲವೂ ಯಾವಾಗ ಅವನು ಆನಂದ ತುದಿಗೆ ತಲುಪ್ತಾನೆ, ಆತ ಅವನು ಅಮೃತ ಪಾನವನ್ನ ಮಾಡ್ತಾ ತನ್ನೆಲ್ಲ ರಮಿಸ್ತಾ ಹೋಗ್ತಾನೆ. ಭಗವಂತ ಎಲ್ಲೆಲ್ಲೂ ಇದ್ದಾನಂತ ಗೊತ್ತಿತ್ತು, ಆದ್ರೆ ಕಂಡಿರಲಿಲ್ಲ. ಯಾವಾಗ ಪ್ರೇಮದಿಂದ ಅವನು ಉಸಿರಿನ ಮಾಲೆಯಲ್ಲಿ ಭಗವಂತನ ಹೆಸರನ್ನ ಸ್ಮರಣೆ ಮಾಡ್ತಾ ಮಾಡ್ತಾ ಅವನು ಸ್ಥೂಲ ಧ್ಯಾನದಿಂದ ಅವನು ಜ್ಯೋತಿ ಧ್ಯಾನಕ್ಕೆ ಬಂದು ಅಲ್ಲಿಂದ ಸೂಕ್ಷ್ಮ ಧ್ಯಾನಕ್ಕೆ ತಲುಪಿದಾಗ ಅವನಿಗೆ ಎಲ್ಲೆಲ್ಲೂ ವಿಷ್ಣು ಕಾಣ್ತಾ ಇದ್ದಾನೆ, ತನ್ನಲ್ಲೂ ವಿಷ್ಣು ಕಾಣ್ತಾ ಇದ್ದಾನೆ. ಅವನ ಹೊರತಾಗಿ ನೀನು ಕಾಣಿಸ್ತಾ ಇರೋದ್ರಿಂದ, ನಾನು ಎನ್ನುವ ಭಾವವು ಅವನಿಗೆ ಹೊರಟೋಗಿರೋದ್ರಿಂದ ಅವನಿಗೆ ನಾನು ಎನ್ನುವುದೇ ಇಲ್ಲ. ಹಾಗಾಗಿ ಅದ್ವೈತ. ವಿಷ್ಣುವಿನ ಹೊರತಾಗಿ ಇನ್ನೊಬ್ಬ ಇಲ್ಲ, ಹಾಗಾಗಿ ಅದ್ವೈತ. ಅವನೊಬ್ಬನನ್ನಕ್ಕಾಗಲ್ಲ. ಯಾಕೆಂದ್ರೆ ಅವನು ಒಬ್ಬನಿದ್ದಾನೆ ಅಂತ ಹೇಳಕ್ ಇನ್ನೊಬ್ಬ ಬೇಕಲ್ಲ. ಹಾಗ ಅವನು ಇಲ್ವಲ್ಲ. ನಾನು ಎನ್ನುವುದೇ ಇಲ್ಲದೆ ಇರುವುದಾಗ ಎಣಿಸೋದಕ್ಕೆ ಯಾರಿದ್ದಾರೆ? ಎಣಿಸೋದಕ್ಕೂ ಯಾರು ಇಲ್ಲ. ಹಾಗಾಗಿ ಅವನು ಅದ್ವೈತ. ಎಲ್ಲ ಕಡೆಯೂ ವಿಷ್ಣು ಕಾಣ್ತಾ ಇದ್ದಾನೆ. ಇಲ್ಲಿ ಗೇರಂಡ ಸಂಹಿತೆಯಲ್ಲಿ ಹೇಳಿದಂಗೆ ಅಲ್ಲಿ ಆಕೆಗೆ ಪ್ರೇಮದ ರಂಗಲ್ಲಿ ಎಷ್ಟು ಮುಳುಗಿ ಹೋದ್ಲು ಅಂದ್ರೆ ಆಕೆ ಕೃಷ್ಣನೇ ಆಗೋದ್ಲು, ಅವಳು ಪ್ರೇಮದ ಬಣ್ಣವೇ ಆಗೋದ್ಲು, ಆಕೆಯು ಪ್ರೇಮವೇ ಆಗೋದ್ಲು ಅಂತ ಇಲ್ಲಿ ಮೀರಾಬಾಯಿ ಅಷ್ಟು ಸೊಗಸಾಗಿ ಹೇಳ್ತಾ ಇದಾರೆ. ಜಪಿಸಿ ಜಪಿಸಿ ಪ್ರೇಮದ ಮಾಲೆಯ, ಆದನು ನಾನೇ ಶ್ಯಾಮ. ಪ್ರೇಮದ ರಂಗಲ್ಲಿ ಮುಳುಗಿ ಕೊನೆಗೆ ಶ್ಯಾಮನ ಹೊರತಾಗಿ ನೀನು ಇಲ್ಲದೆ ಅಂದ ನಾನೇ ಶ್ಯಾಮನಾಗೋದೆ ಅಂತ ಇಲ್ಲಿ ಮೀರಾಬಾಯಿ ಹೇಳ್ತಾ ಇದ್ದಾರೆ. ಪರಂಜ್ಯೋತಿಯ ಪ್ರೇಮದ ಜ್ಯೋತಿಯು ದೇಹ ಪಂಜರವನ್ನು ಬೆಳಗುತ್ತಿದೆ, ಧ್ಯಾನದ ದೇಗುಲವಾಗುತ್ತ ದೇಹವು, ಮೌನದ ದೈವಕ್ಕೆ ದುಡಿಯುತ್ತಿದೆ. ಎಂತ ಸೊಗಸಾಗಿ ಹೇಳಿದ್ರು ನೋಡಿ. ಪರಂಜ್ಯೋತಿಯಲ್ಲಿ ಹೇಗೆ ಸ್ಥೂಲ ಧ್ಯಾನ, ಜ್ಯೋತಿ ಧ್ಯಾನ, ಸೂಕ್ಷ್ಮ ಧ್ಯಾನ ಅಂತ ಹೇಳಿದ್ರೆ ಅದನ್ನೇ ಇಲ್ಲಿ ಕಬೀರ್ದಾಸರು ಹೇಳ್ತಾ ಇದ್ದಾರೆ. ಪರಂಜ್ಯೋತಿ, ಪರಮವಾದಂತಹ ಪರಂಜ್ಯೋತಿಯಲ್ಲಿ ಹೋಗ್ತಾ ಹೋಗ್ತಾನಲ್ಲ, ಅಲ್ಲೇ ನಾನು ಬೆಳಗ್ತಾ ಹೋಯ್ತು. ಸೊ ಅಲ್ಲಿ ಜ್ಯೋತಿ ಧ್ಯಾನಕ್ಕೆ ಬಂದ್ರು, ನಂತರ ಸೂಕ್ಷ್ಮ ಧ್ಯಾನಕ್ಕೆ ಹೋಗ್ತಾರೆ. ಧ್ಯಾನದ ದೇಗುಲವಾಗುತ್ತ ದೇಹವು, ಮೌನದ ದೈವಕ್ಕೆ ದುಡಿಯುತ್ತಿದೆ. ಯಾವಾಗ ಮೌನ ಬರೆಸುತ್ತೆ, ಮೊದಲು
ಆ ಪರಂಜ್ಯೋತಿಯಲ್ಲಿ ಜ್ಯೋತಿ ಧ್ಯಾನಕ್ಕೆ ಬಂದರು. ಆ ಜ್ಯೋತಿ ಧ್ಯಾನದಲ್ಲಿ ಮಾಡ್ತಾ ಮಾಡ್ತಾ ಮೌನದಲ್ಲಿ ದುಡಿಯಕ್ಕೆ ಶುರು ಮಾಡೋದು. ಅಂದ್ರೆ ಸಮಾಧಿಗೆ ತಲುಪಿದ್ರು, ಸೂಕ್ಷ್ಮ ಧ್ಯಾನಕ್ಕೆ ಬಂದ್ರು. ಹಾಗಾಗಿ ಅಲ್ಲಿ ಬಂದಾಗ ಎಲ್ಲವೂ ಆತನೇ ಉಳಿಯುತ್ತಾನೆ, ಮತ್ತೆ ನೀನು ಉಳಿಯ ಬರೀ ಪರಂಜ್ಯೋತಿ ತನ್ನೊಳಗೆ ಸೂರ್ಯಕೋಟಿ ಸಮಪ್ರಭಾ ಅಂತ ಹೇಳ್ತೀವಿ ಹೇಗೆ, ಹಾಗೆ ಓ ಬೆಳಕೆ ನನ್ನಲ್ಲಿ ಬೆಳಕನ್ನು ಪ್ರಚೋದಿಸುವಂತ ಗಾಯತ್ರಿ ಮಂತ್ರ ಹೇಗೆ ಕೇಳುತ್ತೆ, ಆ ಬೆಳಕು ನಮ್ಮಲ್ಲಿ ಪ್ರಚೋದನೆ ಆದಾಗ ಅದರ ಹೊರತಾಗಿ ಏನೂ ಕಾಣೋದಿಲ್ಲ. ಹಾಗಾಗದು ಅದ್ವೈತ. ನೀನೆನ್ನುತ್ತ ನೀನಾದೆನು ನಾನು, ನೀನೆನ್ನುತ್ತ ನಾನಳಿದೆ, ನಿನಗೆ ಅರ್ಪಿಸಿ ನನ್ನನ್ನೇ ನಾನಿರೆ, ಒಳಗು ಹೊರಗು ಬರೀ ನೀನು ಸುಳಿದೆ. ನಾನು ಎನ್ನುವುದು ಲೀನವಾದ ನಂತರ ಅಲ್ಲಿ ನೀನು ಉಳಿಯಲ್ಲ, ಅವನೇ ಆದ್ದರಿಂದ. ಹಾಗಾಗಿ ಇಲ್ಲಿ ನಾನು ಕೊನೆಗೆ ಶ್ಯಾಮನೇ ಆದೆ ಅಂತ ಮೀರಾಬಾಯಿ ಹೇಳ್ತಾ ಇದ್ದಾರೆ. ಇದೊಂದು ಪ್ರೇಮಮಯವಾಗಿ ಭಕ್ತಿಮಯವಾಗಿ ಆ ಆನಂದವನ್ನು ಅನುಭವಿಸುವಂತಹ ಬಗೆ. ಅದು ಆಗಬೇಕು ಅಂದ್ರೆ ಮೊದಲೇ ನಾವು ಭಕ್ತಿಯಿಂದ ಪ್ರೇಮದಿಂದ ಈ ಮಾರ್ಗವನ್ನ ಪ್ರವೇಶ ಮಾಡಬೇಕು. ನನಗೆ ಇಷ್ಟವಾದ ಭಗವಂತನ ದೇವರ ಹೆಸರನ್ನ ತಗೊಂಡು ಅದನ್ನೇ ನುಡಿಸ್ತಾ ಅದ್ರ ಹೊರತಾಗಿ ಇನ್ನೇನೂ ಇಲ್ಲ ಅಂತ ಉಸಿರು ಜೊತೆಗೆ ಭಗವಂತ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಆತನಲ್ಲಿ ಲೀನವಾಗುವ ಬಗೆ. ಪ್ರಿಯತಮನ ದೋಷವು ಇಲ್ಲ ಇಲ್ಲಿ, ಅವನಂತೂ ನಿರ್ದೋಷಿ, ನನ್ನೊಡನೆ ನಾನೇ ಮುಳುಗಿದೆ ಮಾತಲ್ಲಿ, ಆದನು ನಾನೇ ದೋಷಿ. ಈ ಸಾಲುಗಳು ಮೀರಾಬಾಯಿಯ ಜೀವನ ಚರಿತ್ರೆಗೂ ಸಂಬಂಧಪಟ್ಟ ಹಾಗಿದೆ. ಯಾಕೆಂದ್ರೆ ಆಕೆ ರಾಣಿ, ರಾಜನ ಪಟ್ಟದ ರಾಣಿ ಆಗಿದ್ದವರು, ಜೊತೆಗೆ ಮತ್ತು ರಾಜನ ಕಲ್ಲಿ 2-3 ಜನ ಹೆಂಡತಿ ಇದ್ದಿದ್ರಿಂದ ಈಕೆ ಸದಾ ಕೃಷ್ಣ ಕೃಷ್ಣ ಭಜನೆ ಮಾಡ್ತಿದ್ದು ತುಂಬಾ ತೊಂದರೆ ಆಗತ್ತೆ. ಯಾಕಂದ್ರೆ ಬೇರೆಯವ್ರಿಗೆಲ್ಲ ಹೊಟ್ಟೆ ಉರಿ ಬಂದ್ಬಿಡುತ್ತೆ ಇನ್ನಿಬ್ರು ರಾಣಿಯರಿಗೆ. ಈಕೆ ಫೇಮಸ್ ಆಗ್ತಾ ಹೋಗ್ಬಿಡ್ತಾರೆ ಮೀರಾಬಾಯಿ. ಹಲವಾರು ಜಂಜಾಟಗಳು ಮನೆಯಲ್ಲಿ, ಒಂದು ಕೌಟುಂಬಿಕ ಸಮಸ್ಯೆಗಳು ತುಂಬಾ ಎದುರಾಗ್ಬಿಡುತ್ತೆ ಮೀರಾಬಾಯಿ ಅವರಿಗೆ. ಕೊನೆಗೊರು ದೇವಸ್ಥಾನಕ್ಕೆ ಹೋಗಿ ಭಜನೆಗೆ ಕೂತ್ಕೊಳ್ಳೋಂತ ತುಂಬಾ ಪರೀಕ್ಷೆಗಳನ್ನ ಎದುರಿಸಿದಂತ ಆಕೆ ತಾಯಿ ಮೀರಾಬಾಯಿ. ಹಾಗಾಗಿ ನನ್ನನ್ನೆಲ್ಲೂ ದೂಷಿಸ್ತಾರೆ, ಪಾಪ ಕೃಷ್ಣನ್ ದೂಷಿಸ್ತಾರೆ, ಅವನಿಂದ ಹಿಂಗಾಗೋಯ್ತು, ಕೃಷ್ಣ ಕೃಷ್ಣ ಅನ್ಕೊಂಡು ಇವಳು ತಾನು ರಾಣಿಯನ್ನ ಮರ್ತ್ಬಿಟ್ಟಿದ್ದಾಳೆ, ತನ್ನ ಕೆಲಸಗಳನ್ನ ಜವಾಬ್ದಾರಿ ಮರ್ತ್ಬಿಟ್ಟಿದ್ದಾಳೆ ಅಂತ ಕೃಷ್ಣಂಗ್ ಬೈತಾ ಇದಾರೆ. ಇಲ್ಲಪ್ಪ, ನನ್ನ ಜೊತೆ ನಾನೇ ಮಾತಾಡ್ಕೊಂಡು ನಾನು ಹೀಗಾಗಿದ್ದು, ನಾನು ದೋಷಿ, ಕೃಷ್ಣನ್ದೇನು ತಪ್ಪಿಲ್ಲ ಅಂತ ಇಲ್ಲಿ ತನ್ನ ವೈಯಕ್ತಿಕ, ತನ್ನ ಜೀವನದ ಅಂತ ಘಟನೆಗಳ ಬಗ್ಗೆಯೂ ಇಲ್ಲಿ ವಿವರಣೆ ಇದೆ. ಹಾಗೆ ನನ್ನಲ್ಲಿ ನಾನೇ ಮಾತಾಡ್ಕೊಂಡು ಅಂತ ಹೇಳ್ತದೆ. ಇದನ್ನು ತುಂಬಾ ಚೆನ್ನಾಗಿದೆ. ಇದನ್ನು ನಾರದ ಭಕ್ತಿ ಸೂತ್ರ ಹೀಗೆ ಹೇಳುತ್ತೆ: ಪ್ರೇಮ ದೊರಕಿದ ನಂತರ ಕಿಂಚಿತ್ತೂ ಬಯಸುವುದಿಲ್ಲ, ಶೋಕಿಸುವುದಿಲ್ಲ, ದ್ವೇಷಿಸುವುದಿಲ್ಲ, ರಮಿಸುವುದಿಲ್ಲ, ಉತ್ಸಾಹಿಸುವುದಿಲ್ಲ. ಇದನ್ನು ಅರಿತವನು ಮತ್ತನಾಗುತ್ತಾನೆ, ಸ್ತಬ್ಧನಾಗುತ್ತಾನೆ, ಆತ್ಮನಲ್ಲೇ ರಮಿಸುತ್ತಾನೆ. ಪ್ರೇಮದ ಮತ್ತಲ್ಲಿರೋರು ಶೋಕಿಸೋದಿಲ್ಲ, ದ್ವೇಷಿಸೋದಿಲ್ಲ, ದೂಷಿಸೋದಿಲ್ಲ ಅಂತ ಹೇಳಿರೋದ್ರಿಂದ ನಾರದರು ಆ ಹಂತಕ್ಕೆ ತಲುಪಿದಂತ ಮೀರಾಬಾಯಿ ಬೇರೆಯವರೆಲ್ಲ ಕೃಷ್ಣನ್ ದೂಷಿಸ್ತಿದ್ದಾಗ, ತನ್ನನ್ನು ದೂಷಿಸ್ತಿದ್ದಾಗ ಅವ್ರಿಗೆ ಏನೂ ಅಂತ ಇಲ್ಲ. ಅವ್ರಿಗೆ ನಿಮ್ ತಪ್ಪು, ನಿಮಗೆ ಅಧ್ಯಾತ್ಮ ಗೊತ್ತಿಲ್ಲ, ನಿಮಗ್ ಭಕ್ತಿ ಗೊತ್ತಿಲ್ಲ, ನೀವು ಮೂಢರು, ನೀವು ಅಂಧರು, ನೀವು ಅಜ್ಞಾನಿಗಳು ಅಂತ ಮೀರಾಬಾಯಿ ಅವ್ರನ್ನ ದೂಷಿಸ್ತಿಲ್ಲ, ಭಗವಂತನೂ ದೂಷಿಸ್ತಿಲ್ಲ, ಯಾರನ್ನೂ ದ್ವೇಷಿಸ್ತಿಲ್ಲ. ತಪ್ಪೆಲ್ಲ ನಂದೇನಪ್ಪ, ನಾನೇ ನನ್ನೊಳಗೆ ಮಾತಾಡ್ಕೊಂಡು ನಾನು ಹೀಗೆ ಆಗಿದ್ದೀನಿ ಹೊರತು ಕೃಷ್ಣಂದು ತಪ್ಪಿಲ್ಲ ಅಂತ ಹೇಳ್ತಿಲ್ಲ ಹೊರತು ಕೃಷ್ಣನೇ ದೂಷಿಸ್ತಿರಲ್ಲ, ನೀವೆಂತ ಅಜ್ಞಾನಿಗಳು ಅಂತ ದ್ವೇಷಿಸ್ತಾ ಇಲ್ಲ ಮೀರಾಬಾಯಿ. ಅವ್ರನ್ನ ದೂಷಿಸ್ತಿಲ್ಲ. ಯಾಕೆಂದ್ರೆ ಒಂದು ಬಾರಿ ಪ್ರೇಮದ ರಸವನ್ನ ಯಾರು ಸವಿತಾರೋ ಅವನು ಇನ್ನೊಬ್ಬರನ್ನ ದೂಷಿಸೋದಿಲ್ಲ, ತಾನು ಶೋಕ ಪಡೋದಿಲ್ಲ. ಅಂತಹ ಉನ್ಮತ್ತ ಸ್ಥಿತಿಯಲ್ಲಿ ಮೀರಾಬಾಯಿ ಇದ್ದು ಈ ಸಾಲುಗಳನ್ನ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಅಂದಿದ್ರೆ ನಾನು ದೇವ್ರ ನಮ್ಮ ಹೇಳ್ತೀನಿ, ನಿನ್ಗೇನ್ ಸಮಸ್ಯೆ, ನೀನೊಬ್ಬ ಅಜ್ಞಾನಿ, ನೀನೊಬ್ಬ ನಾಸ್ತಿಕ ಅಂತ ಇನ್ನೊಬ್ರು ಬೈಬೋದಿತ್ತು ಮೀರಾಬಾಯಿ. ಆ ರೀತಿ ಇನ್ನೊಬ್ಬನ ದೂಷಿಸಿಲ್ಲ, ತನ್ನನ್ನೇ ದೂಷಿಸ್ಕೊಂಡು ತಪ್ಪೆಲ್ಲ ನಂದೇ ಬಿಡಪ್ಪ ಅಂತ ಹೊಟ್ಟೆ ಹಾಕೊಳ್ಳೋದು ಅಂತೀವಲ್ಲ, ಹಾಗೆ ಎಲ್ಲದನ್ನು ತನ್ನ ಹೊಟ್ಟೆ ಹಾಕೊಂಡು ಮೀರಾಬಾಯಿ ಭಗವಂತನ ಪ್ರೇಮದಲ್ಲೇ ತಲ್ಲೀನರಾಗಿದ್ದವರು. ಇದನ್ನು ಅರಿತವನು ಮತ್ತನಾಗುತ್ತಾನೆ, ಸ್ತಬ್ಧನಾಗುತ್ತಾನೆ, ಆತ್ಮನಲ್ಲೇ ರಮಿಸುತ್ತಾನೆ. ನನ್ನೊಡನೆ ನಾನೇ ಮುಳುಗಿದ ಮಾತಲ್ಲಿ ಅಂತ ಮೀರಾಬಾಯಿ ಅಂತಾರೆ. ಅಂದ್ರೆ ಅವರು ಆತ್ಮರತಿಯಾಗಿದ್ದಾರೆ. ಆತ್ಮರತಿ ಅಂದ್ರೆ ತನ್ನೊಳಗೆ ರಮಿಸುವುದು, ಅದರಲ್ಲೇ ಸಂತೋಷವನ್ನ ಪಡೆಯುವುದು. ಯಾಕೆಂದ್ರೆ ಪ್ರೇಮರಸವನ್ನ ಸವಿದವನು ಸಿದ್ಧನಾಗುತ್ತಾನೆ, ತೃಪ್ತನಾಗುತ್ತಾನೆ ಅಂತ ನಾರದರು ಹೇಳಿದ್ದಾರೆ. ಹಾಗೆ ನನ್ನಲ್ಲೇ ತೃಪ್ತನಾಗಿದ್ದಾನೆ, ನೀನು ಬಯಸೋ ಅವಶ್ಯಕತೆ ಇಲ್ವಲ್ಲ. ಯಾಕೆ ಬಯಸೋ ಅವಶ್ಯಕತೆ ಇಲ್ಲ ಅಂದ್ರೆ ಆ ಭಗವಂತ ನಾಮ ಸ್ಮರಣೆಯಲ್ಲೇ ಭೋಜನ ಪರಬ್ರಹ್ಮರಸ ಅಂದಂಗೆ ಅದರಲ್ಲೇ ಅಷ್ಟು ಆನಂದವಿರುವುದರಿಂದ, ನಾಮ ಸ್ಮರಣೆಯಲ್ಲೇ ತೃಪ್ತಿ ಇರುವುದರಿಂದ ಆಕೆ ಮತ್ತೇನನ್ನೂ ಬಯಸ್ತಾ ಇಲ್ಲ, ಯಾರನ್ನೂ ದೂಷಿಸ್ತಿಲ್ಲ, ತನ್ನೊಳಗೆ ಆತ್ಮರೀತಿಯಲ್ಲಿದ್ದಾರೆ. ಹಾಗಾಗಿ ಆಕೆ ಜ್ಯೋತಿ ಧ್ಯಾನಕ್ಕೆ ಬಂದ್ರು. ಜ್ಯೋತಿ ಧ್ಯಾನಕ್ಕೆ ಬಂದು ಒಳಗೆ ಬೆಳಕನ್ನ ಕಾಣ್ತಾ ಕಾಣ್ತಾ ಆಕೆ ಸೂಕ್ಷ್ಮ ಧ್ಯಾನದ ಕಡೆಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಆಕೆ ತನ್ನಲ್ಲೇ ರಮಿಸ್ತಾ ಆತ್ಮರತಿಯಲ್ಲಿದ್ದಾರೆ. ಯಾಕೆಂದ್ರೆ ಪ್ರೇಮರಸವನ್ನ ಕುಡಿದಾಗ ಅಲ್ಲಿ ತೃಪ್ತಿ ಇದೆ, ಅಲ್ಲಿ ಸಂತೃಪ್ತಿ ಇದೆ, ಮತ್ತೇನನ್ನು ಬಯಸದೆ ಯಾರನ್ನು ದೂಷತೆ ಇರೋದ್ರಿಂದ ತನ್ನ ಜೊತೆ ತಾನೇ ಮಾತಾಡಿಕೊಂಡು ತಾನೇ ಹೀಗಾಗಿರೋದು. ಹಾಗಾಗಿ ಭಗವಂತನ ತಪ್ಪಿಲ್ಲ ಇಲ್ಲಿ ಅಂತ ಮೀರಾಬಾಯಿ ಹೇಳ್ತಾರೆ. ಹೇ ಶಿವೆ, ನಿನ್ನ ಪೂಜೆಯಲ್ಲಿ ತತ್ಪರನಾದ ನನಗೆ ನಿನ್ನ ಮುಖಪದ್ಮ ಮಾತ್ರ ಕಾಣುತ್ತಿದೆ, ಅನಾಹತ ಧ್ವನಿ ಸ್ಫುಟವಾಗಿ ಕೇಳಿಸುತ್ತಿದೆ. ನಿನ್ನ ಪೂಜೆ ಮಾತಿಗೆ ನಿಲುಕುವಂಥದ್ದಲ್ಲ, ಪೂಜೆಯಲ್ಲಿ ತನ್ಮಯವಾದ ಮನಸ್ಸು ಬೇರೆ ವಿಷಯಗಳ ಕಡೆ ಹೋಗದು. ಶಂಕರಾಚಾರ್ಯರು
ತ್ರಿಪುರ ಸುಂದರಿ ಮಾನಸ ಸ್ತೋತ್ರದಲ್ಲಿ ಅದೇ ಹೇಳ್ತಾ ಇದಾರೆ. ಒಂದು ಸಲಿ ಮಾನಸ ಪೂಜೆ ಶುರು ಆದಾಗ ಆ ದೇವಿಯ ಮುಖವನ್ನೇ ನೋಡ್ತಾ ನೋಡ್ತಾ ಅದನ್ನೇ ತನ್ಮಯವಾಗಿ ಪೂಜೆ ಮಾಡ್ತಿದ್ರಿಂದ ಬರೀ ಏನು ಬೇಡ ಅನಿಸ್ತಿದೆ ಮನಸ್ಸಿಗೆ ಅಂತ ಶಂಕರಾಚಾರ್ಯರು ಮಾನಸ ಪೂಜೆಯಲ್ಲಿ ಯಾವ ಹಂತದಲ್ಲಿ ಆ ಪೂಜೆ ಮಾಡೋನು ಇರಬೇಕು ಅನ್ನೋದನ್ನ ಹೇಳ್ತಿದ್ದಾರೆ. ಅಂತಹ ಮಾನಸ ಪೂಜೆಯಲ್ಲಿ ತೊಡಗಬೇಕು. ಮನಸ್ಸು ಬೇರೆಲ್ಲೂ ಹೋಗದೆ ಪ್ರತ್ಯಾಹಾರವಾಗಬೇಕು. ಅಷ್ಟಾಂಗ ಯೋಗದಲ್ಲಿ ಪ್ರತ್ಯಾಹಾರ ಅಂದ್ವಿ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಅಂದ್ವಿ. ಹೊರಗಿಂದ ಇಂದ್ರಿಯಗಳನ್ನ ಹೊರಗೆ ಬಿಡದೆಯೇ ಒಳಗೆ ತೆಗೆದುಕೊಂಡು ಅಲ್ಲಿ ಮಾನಸ ಪೂಜೆ, ಅಲ್ಲಿ ಇಷ್ಟ ದೇವತೆಯನ್ನ, ಯಾಕಿದನ್ನ ಬೇಕು ಅಂತ ಶಕ್ತಿ ಶಾಕ್ತ ಪರಂಪರೆ ತಗೊಂಡೆ ಅಂದ್ರೆ ಇಷ್ಟ ದೇವತೆ ಅಲ್ಲಿ ಮೀರಾಬಾಯಿ ಕೃಷ್ಣ ಅನ್ಬೋದು, ಮತ್ತೊಬ್ರು ರಾಮ ಅನ್ಬೋದು, ಇಲ್ಲಿ ತ್ರಿಪುರ ಸುಂದರಿ ಅನ್ಬೋದು, ಯಾರನ್ನ ಬೇಕಾದ್ರೆ ಯಾಕಂದ್ರೆ ಇಷ್ಟ ದೇವತೆನ ಆರಾಧಿಸ್ಬೋದು. ಹಾಗಾಗಿ ಇಲ್ಲಿ ಶಂಕರಾಚಾರ್ಯರು ಶಾಕ್ತ ಪರಂಪರೆಯಲ್ಲಿ ತ್ರಿಪುರ ಸುಂದರಿನ ಮನಸ್ಸಲ್ಲಿ ತಗೊಂಡಿದ್ದಾರೆ. ಆಕೆಯನ್ನ ಪೂಜೆ ಮಾಡ್ತಿದ್ದಾರೆ. ಯಾವ ರೀತಿ ಅಂದ್ರೆ ಮನಸ್ಸು ಎಲ್ಲೂ ಹೋಗದಿರೋ ಹಾಗೆ ಪೂಜೆ ಮಾಡ್ತಿದ್ದಾರೆ. ಆಕೆಯನ್ನು ಮುಖ ನೋಡ್ತಿದ್ದ ಬೇರೆ ಏನು ಬೇಡ ಅನ್ಸಿದೆ. ಮನಸ್ಸು ತಾನಾಗಿ ಒಳಮುಖವಾಗಿದೆ, ಆತ್ಮರತಿಯಲ್ಲಿದೆ, ತನ್ನೊಡನೆ ತಾನೇ ಮಾತನಾಡುತ್ತಿರುವೆ ಅಂತ ಮೀರಾಬಾಯಿ ಹೇಳ್ದಾಗೆ ತನ್ನೊಳಗೆ ಇದ್ದಾರೆ. ಅದು ಇಷ್ಟ ದೇವತೆ ಯಾರು ಬೇಕಾದ್ರೂ ಆಗಿರ್ಬೋದು. ತ್ರಿಪುರ ಸುಂದರಿ ಆಗ್ಬೋದು, ರಾಮ ಆಗ್ಬೋದು, ಕೃಷ್ಣ ಆಗ್ಬೋದು, ಶಿವ ಆಗಬಹುದು, ಆತ ಅಲ್ಲನಾಗಬಹುದು, ಬುದ್ಧನಾಗಬಹುದು, ಇಲ್ಲ ನಿರಾಕಾರವೇ ಆಗಬಹುದು. ಕೊನೆಗೆ ನನ್ನಲ್ಲಿ ನಾನು ಅವನ ಸ್ಮರಿಸುವುದು ಮುಖ್ಯ. ಅದು ಇಷ್ಟ ದೇವತೆ ಯಾವುದೇ ಆಗಿರ್ಬೋದು, ನಮ್ಮಲ್ಲಿ ನಾವು ಸ್ಮರಿಸುವುದು ಮುಖ್ಯ. ಆತ ಗುಹೇಶ್ವರ ಲಿಂಗನಾಗಲಿ ಅಥವಾ ಚನ್ನಮಲ್ಲಿಕಾರ್ಜುನ ಆಗಲಿ ಕೂಡಲ ಸಂಗಮನಾಗಲಿ ಯಾರೇ ಆಗಲಿ ನಮ್ಮಲ್ಲಿ ಆತ್ಮರತಿಯಲ್ಲಿ ನಿಲ್ಲುವಂತ ಹಂತಕ್ಕೆ ನಾವು ತಲುಪಬೇಕು. ಪ್ರಿಯತಮನೇ ಜೀವನದ ಶೃಂಗಾರ ಹಾಗೂ ಹಣೆಯ ಮೇಲಿನ ಸಿಂಧೂರ, ಪ್ರಿಯತಮನಿಂದ ದೂರವಾದರೆ ಜೀವನವು ಬಹುದುಸ್ಸಾರ. ಉಪನಿಷತ್ತು ತುಂಬಾ ಚೆನ್ನಾಗಿ ಒಂದು ಶಾಂತಿ ಮಂತ್ರದಲ್ಲಿ ಹೇಳುತ್ತೆ, ನಾನು ನಿನ್ನನ್ನ ತಿರಸ್ಕರಿಸಲ್ಲ, ನೀ ನನ್ನನ್ನು ತಿರಸ್ಕರಿಸಬೇಡ ಅಂತ ಉಪನಿಷತ್ತಲ್ಲಿ ಶಾಂತಿ ಮಂತ್ರ ಹೇಳುತ್ತೆ. ನಾನು ಬ್ರಹ್ಮನನ್ನು ತಿರಸ್ಕರಿಸಲ್ಲಪ್ಪ, ಬ್ರಹ್ಮ ನೀನು ನನ್ನ ತಿರಸ್ಕರಿಸಬೇಡ ಅಂತ ಅದು ಬೇಡ್ಕೊಳ್ಳುತ್ತೆ. ಭಗವಂತನ ಬೇಡ್ಕೊಳ್ತಾರೆ ಋಷಿ. ಹಾಗೆ ಅದು ಪ್ರತಿಯೊಬ್ಬನು ಬೇಡ್ಕೊಳ್ಬೇಕಾದ್ದೆ. ನಾನು ನಿನ್ನ ಮರೆಯಲ್ಲ, ನೀನು ನನ್ನ ದಯವಿಟ್ಟು ಮರಿಬೇಡಪ್ಪ ಅಂತ. ಆತ ಮರೆಯಕ್ಕೆ ಸಾಧ್ಯವಿಲ್ಲ. ಆದ್ರೆ ಅದೊಂದು ಭಕ್ತಿಯ ಪರಾಕಾಷ್ಠೆಯಲ್ಲಿ ಹೇಳುವಂತಹ ಭಾವನಾತ್ಮಕ ಒಂದು ಏನ್ ಹೇಳ್ಬೋದು ಅದನ್ನ, ಅದೊಂದು ಕೋರಿಕೆ, ಅದೊಂದು ಪ್ರಾರ್ಥನೆ. ನಾನು ನಿನ್ನ ಮರೆಯಲ್ಲ, ನೀನು ನನ್ನ ಮರಿಬೇಡ ಅಂತ. ಹೇಗೆ ಒಬ್ಬ ಗಂಡ ಹೆಂಡತಿಗೋ, ಅಪ್ಪ ಅಮ್ಮ ಮಕ್ಕಳಿಗೋ, ಮಕ್ಕಳು ಅಪ್ಪ ಅಮ್ಮನಿಗೋ, ಗೆಳೆಯರಿಗೂ ಹೇಳ್ಕೊತೀವಿ. ಅಷ್ಟು ಆತ್ಮೀಯನಾದಾಗ ಭಗವಂತ, ಆಗ ಅವನು ಹೇಳ್ತಾನೆ, ನಾನು ಭಗವಂತ ಅನ್ನೋದು ಮರ್ತ್ಬಿಡ್ತೀವಿ ನಾವು. ಅವನೇನೋ ಶ್ರೇಷ್ಠ ದೇವರು, ನಾ ಇಲ್ಲೆಲ್ಲೋ ಇದ್ದೀನಿ ಅನ್ನೋ ಭಾವ ಹೋಗಿ ಗೆಳೆತನದ ಭಾವ ಭಗವಂತನ ಜೊತೆಗೆ ಬಂದಾಗ ಅವನ ಗೆಳೆಯನಾಗಿರುವುದರಿಂದ ಹೇಳ್ತೀನಿ, ನಾನು ನಿನ್ನನ್ನು ಮರೆಯಲ್ಲಪ್ಪ, ತಿರಸ್ಕರಿಸೋದಿಲ್ಲ, ನೀನು ನನ್ನ ತಿರಸ್ಕರಿಸಬೇಡ ಅಂತ ಕೇಳೋ ಹಾಗೆ ಇಲ್ಲಿ ಹೇಳ್ತಿದ್ರೆ ಮೀರಾಬಾಯಿ. ಅವನ ಸಿಂಧೂರ, ಯಾಕಿಲ್ಲಿ ಸಿಂಧೂರ ಅಂತಂದ್ರು ಅಂತ ಮತ್ತೊಂದು ತುಂಬಾ ವಿವರವಾಗಿ ಅಲ್ಲಿ ನೋಡ್ತಾ ಹೋಗೋಣ. ಜ್ಯೋತಿ ಧ್ಯಾನ ಆದ್ರಿಂದ ಇಲ್ಲಿ ಭ್ರೂ ಮಧ್ಯದಲ್ಲಿ ಜ್ಯೋತಿ ಕಾಣುತ್ತೆ. ಆ ಜ್ಯೋತಿಯನ್ನ ಇಲ್ಲಿ ಮೀರಾಬಾಯಿ ಸಿಂಧೂರ, ಹಣೆಗೆ ಸಿಂಧೂರ ಅಂತ ಹೇಳಿದ್ದು. ಆ ವಿವರಣೆ ಮತ್ತೊಂದಿನ ನೋಡೋಣ. ತುಂಬಾ ಯೋಗದಲ್ಲಿ ಟಾಪಿಕ್ ನ ತೀರಾ ಆಳಕ್ಕೆ ಮೊದಲೇ ಒಂದೇ ಸಂಚಿಕೆಯಲ್ಲಿ ತಗೊಂಡು ಹೋಗೋದು ಬೇಡ ಅಂತ ಈ ಶ್ಲೋಕವನ್ನ ಭಾವನಾತ್ಮಕವಾಗಷ್ಟೇ ವಿವರಣೆ ನೀಡ್ತಾ ಇದ್ದೀನಿ. ಇಲ್ಲಿ ಜ್ಞಾನ ಜ್ಯೋತಿ ಧ್ಯಾನ ಏನಿದೆ, ಎರಡು ಹುಬ್ಬುಗಳ ಮಧ್ಯೆ ಕಾಣುವಂತಹ ಸುಷುಮ್ನ ನಾಡಿಯಿಂದ ಮೂಡುವಂತಹ ಬೆಳಕಿನ ಧ್ಯಾನವೇನಿದೆ, ಇದರ ಬಗ್ಗೆ ಹೆಚ್ಚು ಮಾಹಿತಿಗೆ ಕೊಡಕ್ ಹೋಗ್ತಾ ಇಲ್ಲ. ಪ್ರಿಯತಮನೇ ಜೀವನದ ಶೃಂಗಾರ ಹಾಗೂ ಹಣೆಯ ಮೇಲಿನ ಸಿಂಧೂರ. ಹಾಗಾಗಿ ಇದು ಜ್ಯೋತಿ ಧ್ಯಾನವೇ ಆಗತ್ತೆ. ಮತ್ತೊಂದು ಪೂರ್ಣ ವಿವರ ನೋಡೋಣ. ಆತನನ್ನ ತಿರಸ್ಕರಿಸ್ಬಿಟ್ರೆ, ಎಲ್ಲಿ ಅವನನ್ನು ಬಿಟ್ಟು ಹೋಗ್ಬಿಟ್ರೆ ಜೀವನವೇ ನಿಸ್ತಾರ. ಅವನಿಲ್ಲ ಅಂದ್ರೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅವನೇ ಶೃಂಗಾರ, ಅವನೇ ಶ್ರೀರಂಗ, ರಂಗನಾಥ, ಅವನೇ ಬಣ್ಣಕ್ಕೆ ಒಡೆಯ. ಇಡೀ ಜೀವನ ನಮಗೆ ರಂಗರಂಗ ಕಾಣಿಸ್ತಾ ಇರಬೇಕು. ಜೀವನ ತುಂಬಾ ವರ್ಣಮಯವಾಗಿರ್ಬೇಕು, ಜೀವನ ತುಂಬಾ ಸುಂದರವಾಗಿರ್ಬೇಕು ಅಂದ್ರೆ ಭಗವಂತನ ಅನುಸಂಧಾನ ನಮಗೆ ತುಂಬಾ ಮುಖ್ಯ. ಯಾವಾಗ ಭಗವಂತನ ಅನುಸಂಧಾನ ನಮಗೆ ಬಿಟ್ಟು ಹೋಗುತ್ತೆ, ಆಗ ಬದುಕು ದುಸ್ಸಾರವಾಗಿ ಕಾಣುತ್ತೆ, ಬ್ಲ್ಯಾಕ್ ಅಂಡ್ ವೈಟ್ ಆಗಿ ಕಾಣುತ್ತೆ. ಹಾಗೆ ಭಗವಂತ ತುಂಬಾ ವರ್ಣಮಯನಾಗಿದ್ದಾನೆ, ಆತ ನಗನಗ್ತಾ ಇದ್ದಾನೆ, ಅವನ ಸೃಷ್ಟಿಯು ನಗುನಗುತ್ತಾ ಇರುತ್ತದೆ. ಅದನ್ನು ನೋಡುವ ಕಲೆ ನನಗಿರಬೇಕು. ಅದು ಬಂದಾಗ ನನಗೆ ನನ್ನಲ್ಲೂ ಸೌಂದರ್ಯ ಕಾಣುತ್ತೆ, ಇನ್ನೊಬ್ಲೂ ಸೌಂದರ್ಯ ಕಾಣುತ್ತೆ. ಹಾಗಾಗಿ ಸೌಂದರ್ಯ ಲಹರಿ ಆಗತ್ತೆ. ಶಂಕರಾಚಾರ್ಯ ಕೈಯಲ್ಲಿ ಸೌಂದರ್ಯ ಲಹರಿ ಯಾಕಾಗತ್ತೆ ಅಂದ್ರೆ ಎಲ್ಲರಲ್ಲೂ ಸೌಂದರ್ಯವನ್ನೇ ಕಾಣ್ತಾ, ಭಗವಂತನ ಸೌಂದರ್ಯವನ್ನೇ ಎಲ್ಲೆಲ್ಲೂ ಕಾಣುವಾಗ ಅವನಿಗೆ ಎಲ್ಲವೂ ಸುಂದರವಾಗಿ ಕಾಣ್ತಾ ಹೋಗುತ್ತೆ. ಎಲ್ಲವೂ ಸುಂದರವಾಗಿ ಕಂಡಾಗ ಅವನಿಗೆ ಎಲ್ಲದರಲ್ಲೂ ಪ್ರೇಮವಿರುತ್ತೆ. ಇಲ್ಲ ಯಾವ್ದ್ರ ಮೇಲೂ ದ್ವೇಷ ಬರದೆ, ಯಾವ್ದ್ರ ಮೇಲೂ ಆಕ್ರೋಶ ಬರದೆ, ಯಾವುದನ್ನು ದೂಷಿಸದೆ ಪ್ರೇಮದ ರಂಗಲ್ಲೇ ತಾನೇ ಇರಬಹುದು. ಆಗ ಅಮೃತಪಾನ ಮಾಡಿದಾಗತ್ತೆ. ಆಗ ಆತನಿಗೆ ಸಂಸಾರದಲ್ಲಿ ಮತ್ತೆ ಇಹ ಮತ್ತೆ ಪರ ಎರಡರಲ್ಲೂ ಅವನಿಗೆ ತೃಪ್ತಿ ಸಿಗತ್ತೆ. ಒಬ್ಬನ ಪ್ರಿಯತಮ ಮಂದಿರದಲ್ಲಿ, ಒಬ್ಬನ ಪ್ರಿಯತಮ ಮಸೀದಿಯಲ್ಲಿ, ಆದರೆ ನಾನು ಪೋಣಿಸಿದೆ ಪ್ರಿಯತಮನ ನಾಮ ಉಸಿರಿನ ಮಾಲೆಯಲ್ಲಿ. ಯಾವಾಗ ನೀವು ಕಲ್ಲಲ್ಲೂ ವಿಷ್ಣು, ಎಲ್ಲೋ ಪರ್ವತದಲ್ಲಿ ವಿಷ್ಣು, ಅಗ್ನಿ ಜ್ವಾಲೆಯಲ್ಲೂ ವಿಷ್ಣು, ಎಲ್ಲದರಲ್ಲೂ ಭಗವಂತನನ್ನೇ ಕಾಣ್ತಾ ಕಾಣ್ತಾ ಇರುವಾಗ
ನನಗೆ ಗುಡಿಗೆ ಹೋಗುವ ಅವಶ್ಯಕತೆ ಇಲ್ಲ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ ಅಂತ ಶರೀಫಜ್ಜ ಹೇಳಿದಾಗೆ ಯೇಸು ಕ್ರಿಸ್ತ ಅದೇ ಹೇಳ್ತಾನೆ ಅಲ್ಲಿ ನಿಂತ್ಕೊಂಡು. ಅದೇನು ಗುಡಿ ಒಡೆದಾಕಿ ದೇಹವೇ ಇಲ್ವಾ ಅಂತ ಯೇಸು ಕ್ರಿಸ್ತ ಕೇಳ್ತಾನೆ. ಅದನ್ನ ಕೊನೆಗೆ ಆತನಿಗೂ ಚರ್ಚ್ ಕಟ್ಬಿಡ್ತೀವಿ ನಾವು. ಅದು ನಮ್ ಇಡೀ ಮನುಕುಲಕ್ಕೆ ಬೇಕು ಒಂದು ಗುಡಿ, ಒಂದು ಚರ್ಚು, ಮಸೀದಿ ಬೇಕು ತಾನು ಪ್ರಾರ್ಥನೆ ಮಾಡಕ್ಕೆ, ತನ್ನ ಕಷ್ಟವನ್ನ ಹೇಳ್ಕೊಳಕ್ಕೆ. ಪ್ರತಿಯೊಬ್ಬನಿಗೂ ಅವನಿಗೆ ಅಂತ ಒಂದು ಪ್ರಾರ್ಥನಾ ಸ್ಥಳ ಬೇಕು. ಅವನಿಗೊಂದು ನಂಬಿಕೆಗೆ, ತನ್ನ ಹತಾಶೆಗಳನ್ನು ಹೇಳ್ಕೊಳಕ್ಕೆ, ತಾನು ಸೋಲ್ ತಿಂತಿದ್ದೀನಿ ಅನ್ಕೊಂಡಾಗ ಯಾರಾದ್ರೂ ಬಂದು ಕೈ ಹಿಡಿಯೋದಕ್ಕೆ, ಒಂದು ನಮಗೆ ಕಾಣದ ಶಕ್ತಿ ನಮ್ಮನ್ನ ಕಾಪಾಡ್ತೀವಿ ಅನ್ನೋ ನಂಬಿಕೆಗೋಸ್ಕರ, ಮತ್ತೆ ಎಲ್ಲವೂ ಒಳ್ಳೆಯದಾದಾಗ ಅವನಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ, ಇಂಥ ಹಲವಾರು ಆಚರಣೆಗಳಿಗೆ ಸಮಾಜ ಒಂದು ನಂಬಿಕೆಯ ಆಧಾರದ ಮೇಲೆ ಒಗ್ಗಟ್ಟಾಗಿ ನಿಲ್ಲೋದಕ್ಕೆ ಇಂತಹ ನಂಬಿಕೆಗಳು, ಆಚರಣೆ, ಗುಡಿ ಗುಂಡಾರಗಳು ಬೇಕು. ಅದು ಸಾಮಾಜಿಕವಾಗಿ ಇರುವಂತಹ ಅವಶ್ಯಕತೆ ಹೊರತು ಯಾರು ತನ್ನಲ್ಲೇ ಭಗವಂತ ಸದಾ ಧ್ಯಾನದಲ್ಲಿರ್ತಾನೋ ಆತನಿಗೆ ಮಸೀದಿಯಾಗಲಿ, ಗುಡಿಯಾಗಲಿ, ಚರ್ಚ್ ಆಗಲಿ, ಸ್ತೂಪಗಳಾಗಲಿ ಅವಶ್ಯಕತೆ ಇಲ್ಲ. ಅದನ್ನ ಮಾಮೂಲಿ ಜನರಿಗೆ, ಸಾಂಸಾರಿಕವಾಗಿ ತಾವು ಧಾರ್ಮಿಕವಾಗಿ ಆಚರಣೆ ಮಾಡುವವರಿಗೆ ಇದನ್ನ ಹೇರುವ ಅವಶ್ಯಕತೆ ಇಲ್ಲ. ಅವ್ರ ಪಾಪ ಅದೇ ಬೇಕು. ಅವ್ರಿಂದ ಅದನ್ನು ಕಿತ್ಕೊಂಡ್ಬಿಟ್ರೆ ಕಷ್ಟ ಆಗತ್ತೆ ಅವ್ರ ಕೈಲಿ. ಯಾಕೆಂದ್ರೆ ಪ್ರತಿಯೊಬ್ಬನಿಗೂ ಸಾಲಗಳಿರುತ್ತೆ, ರೋಗ ಇರುತ್ತೆ, ಅನಿರೀಕ್ಷಿತವಾಗಿ ಏನೋ ಹಾನಿ ಆಗ್ಬಿಟ್ಟಿರುತ್ತೆ. ಇಂಥ ತಮ್ಮದೇ ತೊಳಲಾಟದಲ್ಲಿ ಇರೋನ್ಗೆ ಅಟ್ಲೀಸ್ಟ್ ಏನ್ ನನ್ನ ಕಾಪಾಡೋಕೆ ದೇವ್ರದನೆ ಅಂತ ನಂಬ್ಕೊಂಡ್ ಬದುಕ್ತಿರ್ತಾನೆ. ನಾವು ಅದನ್ನು ಕಿತ್ಕೊಳ್ಳಕ್ ಆಗಲ್ಲ. ಆತರಿಗೆ ಅದು ಬೇಕು. ಯಾರಿಗೆ ಸಂಸಾರದ ಗೊಡವೆಯೇ ಇಲ್ಲವೋ, ನನ್ನ ಜೀವನ ಏನಾದ್ರೂ ಪರವಾಗಿಲ್ಲ, ಎಲ್ಲ ಭಗವಂತ ಕೊಟ್ಟಿದ್ದು ಅಂತ ತನ್ನಲ್ಲೇ ಭಗವಂತ ಕಂಡ್ಕೊಳಕ್ ಹೋದವನಿಗೆ ಗುಡಿ ಗುಂಡಾರಗಳ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅವನಿಗೆ ಎಲ್ಲ ಕಡೆಯೂ ಭಗವಂತನ ಕಾಣ್ತಾ ಇರ್ತಾನೆ. ಆತ ತನ್ನಲ್ಲೇ ನಾಮ ಸ್ಮರಣೆ ಮಾಡ್ಕೊಂಡಿರೋದ್ರಿಂದ ಅವನೊಬ್ಬ ಮಸೀದಿಗೆ ಹೋಗ್ತಾರೆ, ಅಲ್ಲಿ ಮಂದಿರಕ್ಕೆ ಹೋಗ್ತಾರೆ ಅಂದ್ರೆ ಅದು ಆಚರಣೆಯವರು ಅಲ್ಲಿಗೆ ಹೋಗ್ತಾರೆ. ಆದ್ರೆ ನನಗದರ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಭಗವಂತನ ಒಳಗೆ ಕಾಣ್ತಿರೋದ್ರಿಂದ ನಾನು ಮಸೀದಿಗಳಿಗೋ ಮಂದಿರಕ್ಕೂ ಹೋಗುವ ಅವಶ್ಯಕತೆ ಇಲ್ಲ ಅಂತ ಹೊರತು ಅವರನ್ನು ದೂಷಿಸುವಂಥದ್ದು ಇಲ್ಲಿ ಮೀರಾಬಾಯಿ ಮಾಡ್ತಾ ಇಲ್ಲ. ಯಾಕೆಂದ್ರೆ ಒಂದ್ಸಲಿ ಪ್ರೇಮದ ರಸವನ್ನ ಕುಡಿದ ನಂತರ ಯಾರು ಇನ್ನೊಬ್ಬನ ದೂಷಿಸೋದಿಲ್ಲ. ಹಾಗೆ ಇಲ್ಲಿ ಮೀರಾಬಾಯಿ ಕೂಡ ಅವರನ್ನು ದೂಷಿಸ್ತಾ ಇಲ್ಲ. ಅದರ ಅವಶ್ಯಕತೆ ಇನ್ನು ನನಗಿಲ್ಲ ಅಂತ ಇಲ್ಲಿ ಮೀರಾಬಾಯಿ ಹೇಳ್ತಿದ್ದಾರೆ. ಭಕ್ತಿ ಎನ್ನುವುದೊಂದು ಪ್ರೇಮದ ಒಂದು ಉತ್ಕಟವಾದಂತಹ, ಒಂದು ಉತ್ಕರ್ಷವಾದಂತಹ, ಒಂದು ಕೂಟಸ್ಥವಾದಂತಹ, ಹೇಗೆ ನಾವು ಅಷ್ಟಾವಕ್ರ ಮಾತಾಡ್ತಾ ಕೂಟಸ್ಥನ ಮೇಲಿರುವನು ಅಂತ ಹೇಳಿದ್ವಿ, ಅಂತಹ ಕೂಟಸ್ಥ ಸ್ಥಿತಿ ಭಕ್ತಿ ಅನ್ನೋದು. ಅದನ್ನ ಭಕ್ತಿ ಭಂಡಾರಿ ಬಸವಣ್ಣನವರು ತುಂಬಾ ಸೊಗಸಾಗಿ ತಮ್ಮ ವಚನಗಳಲ್ಲಿ ಕಟ್ಕೊಟ್ಟಿದ್ದಾರೆ. ಹಲವಾರು ವಚನಗಳಿದೆ ಭಕ್ತಿ ಭಂಡಾರಿ ಬಸವಣ್ಣವರು ಭಕ್ತಿಯ ಬಗ್ಗೆ ಮಾತಾಡಿರೋದು. ಅದರಲ್ಲಿ ನೆಚ್ಚಿನ ಕೆಲವು ವಚನಗಳಲ್ಲಿ ಒಂದನ್ನು ಆಯ್ಕೆ ಮಾಡಿದ್ದೀನಿ. ಅದು ಹೀಗಿದೆ: ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಯಿತ್ತು. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತ್ತು. ಆಚಾರವೆಂಬ ಕಾಯಾಯಿತ್ತು. ನಿಷ್ಪತ್ತಿ ಎಂಬ ಹಣ್ಣಾಯಿತ್ತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ. ಭಕ್ತಿ ಎಂಬ ಹೊಲದಲ್ಲಿ ಗುರು ಬೀಜ ಮಂತ್ರವನ್ನ ಕೊಡ್ತಾನೆ. ಆ ಬೀಜ ಮಂತ್ರವನ್ನ ಬಿತ್ತುತ್ತಾನೆ. ಉಸಿರಿದ ಮಂತ್ರವ ಹೊಸಬನ ಮಾಡುತ್ತಾ, ಹಾಗೆ ಮಾಡಿದಾಗ ಅವರಲ್ಲಿ ಆಚಾರವೆಂಬ ಇದು ವಿಚಾರವೆನ್ನುವುದೆಲ್ಲ ಮೂಡಿ ಯಾವಾಗ ಪರಿಪಕ್ವ ಆಗ್ತಾನೋ ಶಿಷ್ಯ, ಪರಿಪಕ್ವನಾದಾಗ ಇನ್ನೇನು ಕಳಚಿ ಬೀಳಬೇಕು, ಸಂಸಾರ ಬಂಧನದಿಂದ ಕಳಚಿ ಬೀಳಬೇಕು, ಆಗ ಕೂಡಲ ಸಂಗಮ ದೇವ ಬಂದು ನಮ್ಮನ್ನ ಸ್ವೀಕರಿಸ್ತಾನೆ ಅಂತ ಇಲ್ಲಿ ಎಷ್ಟು ಸೊಗಸಾಗಿ ಬಸವಣ್ಣ ಇಡೀ ಇಷ್ಟೊತ್ತನ ಏನು ವಿವರಣೆ ಕೊಡೋದಕ್ಕೆ ಪ್ರಯತ್ನ ಪಟ್ಟದ ಅಷ್ಟನ್ನು ಇಷ್ಟು ಚಿಕ್ಕ ಸಾಲುಗಳಲ್ಲಿ ಬಸವಣ್ಣನವರು ಅಷ್ಟು ಅಮೋಘವಾಗಿ ನಮಗೆ ಕಟ್ಕೊಡ್ತಾರೆ. ಅದಕ್ಕೆ ಅವ್ರನ್ನ ಭಕ್ತಿ ಭಂಡಾರಿ ಬಸವಣ್ಣ ಅಂತ ಕರೆದ್ರು. ಅದ್ಭುತವಾದ ಕಾಯಕವನ್ನ ಹೇಳಿದ್ದಾರೆ, ಭಕ್ತಿಯನ್ನ ಹೇಳಿದ್ದಾರೆ. ಹಾಗೆ ಮಾಡುವಂತಿರಬೇಕು, ಮಾಡದಂತಿರಬೇಕು ಅಂತ ನಮಗೆ ಅಹಂಕಾರವನ್ನ ತೆಗೆಯೋದಕ್ಕೆ ಹೇಳ್ತಾರೆ. ಹಾಗೆ ಕಲಬೇಡ ಕೊಲಬೇಡ ಅಂತ ನಮಗೆ ಯಮ ನಿಯಮಗಳನ್ನ ಕೊಡ್ತಾರೆ. ಇಡೀ ಬಸವಣ್ಣನವರ ವಚನಗಳು ನಮಗೆ ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ, ಮಾನಸಿಕವಾಗಿ ಹಲವು ಬಗೆಯಲ್ಲಿ ನಮಗೆ ಲಾಭವನ್ನ ನಮಗೆ ನೀಡಿದೆ. ನಿಜವಾಗ್ಲೂ ನಾವು ಕೃತಾರ್ಥರಾಗಿರ್ಬೇಕು. ಮತ್ತೆ ನಮಗೆ ಅವ್ರ ಬಗ್ಗೆ ಎಷ್ಟು ಥ್ಯಾಂಕ್ಫುಲ್ ಆಗಿರ್ಬೇಕು. ಮತ್ತೆ ಪ್ರತಿಯೊಬ್ಬರು ಬಸವಣ್ಣನವರ ಮತ್ತೆ ಎಲ್ಲಾ ವಚನಕಾರರ ವಚನಗಳನ್ನ, ದಾಸರ ಕೀರ್ತನೆಗಳನ್ನ ಬರೀ ಓದೋದಷ್ಟೇ ಅಲ್ಲದೆ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದ್ರೆ ಅದರಲ್ಲಿ ಇರುವಂತಹ ಆನಂದ, ಅದರಲ್ಲಿರುವಂತಹ ಒಂದು ತೃಪ್ತಿ, ಸಮಾಧಾನ ಮತ್ತೊಂದು ಸಿಗೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಇಂಥ ಒಂದು ಭಕ್ತಿಯನ್ನ ನಾವು ಅಳವಡಿಸ್ಕೊಳ್ತಾ ಯಾವ ಉನ್ನತ ಸ್ಥಿತಿಗೆ ಹೋಗ್ತೀವಿ, ಎಂತಹ ಒಂದು ಉನ್ಮಾದ ಸ್ಥಿತಿಗೆ ಹೋಗ್ತೀವಿ ಅಂತಂದ್ರೆ ಅದನ್ನ ಶಂಕರಾಚಾರ್ಯ ತುಂಬಾ ಸೊಗಸಾಗಿ ವಿವರಿಸ್ತಾರೆ. ಅದು ಹೀಗಿದೆ: ಹೇ ಭಗವತಿ, ನಾನು ಆಡುವ ಮಾತುಗಳೆಲ್ಲವೂ ನಿನ್ನ ಜಪವಾಗಲಿ. ನನ್ನ ಕೈಗಳಿಂದ ಮಾಡುವ ಕಾರ್ಯಗಳೆಲ್ಲವೂ ನಿನ್ನನ್ನು ಸಂತೋಷಗೊಳಿಸುವ ಮುದ್ರ ವಿನ್ಯಾಸಗಳಾಗಲಿ. ನಾನು ನಡೆದಾಡುವುದೆಲ್ಲವೂ ನಿನಗೆ ಪ್ರದಕ್ಷಿಣೆಯಾಗಲಿ. ನಾನು ಸೇವಿಸುವ ಆಹಾರಗಳೆಲ್ಲವೂ ನಿನಗೆ ಅರ್ಪಿಸಬೇಕಾದ ಯಜ್ಞ ಹವಿಸ್ಸಾಗಲಿ. ನಾನು ನನಗಿಷ್ಟ ಬಂದಂತೆ ಕೈಕಾಲುಗಳನ್ನು ಚಾಚಿ ಮಲಗಿ ಹೊರಳಾಡುವುದು ನಿನಗೆ ನಮಸ್ಕಾರವಾಗಲಿ. ಹೀಗೆ ಆತ್ಮ ಅರ್ಪಣ ಬುದ್ಧಿಯಿಂದ ನಾನು ಅನುಭವಿಸುವ ಶಬ್ದ ಸ್ಪರ್ಶಾದಿ ಸಕಲ ಸುಖಗಳು ನಿನ್ನ ಪೂಜೆಯೇ ಆಗಲಿ.
ನಾನು ಯಾವಾಗಲೂ ಜೀವನ ಯಜ್ಞ ಅಂತ ಇರ್ತೀನಿ. ಪ್ರತಿಯೊಂದು ಇದನ್ನುವೆ ಕರ್ಮಗಳನ್ನ ಭಗವಂತನೇ ಮಾಡಿಸಿದ್ದು, ಅದರ ಫಲವು ಭಗವಂತನಿಗೆ ಸೇರ್ಬೇಕು ಅಂತ ಪ್ರತಿಯೊಂದು ಕೆಲಸವನ್ನು ಪ್ರೀತಿಯಿಂದ ಕಾಯಕವೇ ಕೈಲಾಸ ಅಂತ ಮಾಡ್ತಾ ಹೋದಾಗ ಶಂಕರಾಚಾರ್ಯ ಹೇಳಿದಂತ ಈ ರೀತಿ ಒಂದು ಸ್ಥಿತಿಗೆ ನಾವು ತಲುಪೋದಕ್ಕೆ ಸಾಧ್ಯ. ನನ್ನ ಆಡಿದ ಮಾತೆಲ್ಲ ಪೂಜೆ ಆಗತ್ತೆ, ನಾನು ಹೇಗೆ ಹೊರಳಾಡ್ಕೊಂಡ್ಬಿದ್ರು ನಿಂಗೆ ನಮಸ್ಕಾರ ಆಗತ್ತೆ ಅಂತ ಶಂಕರಾಚಾರ್ಯ ಆ ರೀತಿ ಆಗುವಂತ ನನಗೆ ಸ್ಥಿತಿಯನ್ನ ಕೊಡಬೇಕೆನ್ನುವಂತ ಸೌಂದರ್ಯ ಲಹರಿಯಲ್ಲಿ ಶಂಕರಾಚಾರ್ಯ ಕೇಳ್ಕೊತಾರೆ. ಇಂತಹ ಒಂದು ಹಂತವನ್ನು ತಲುಪಿದ ಮೀರಾಬಾಯಿದು ಒಂದು ಸಂಬಂಧಪಟ್ಟ ಒಂದು ಕಥೆ ಇದೆ. ಆಕೆ ಕೃಷ್ಣನ ಗುಡಿಯಲ್ಲಿ ಮಲಗಿರ್ತಾರೆ. ಕೃಷ್ಣನ ವಿಗ್ರಹಕ್ಕೆ ಕಾಲು ಚಾಚಿ ಮಲಗಿರ್ತಾರಂತೆ. ಬಂದ್ ಕೇಳಿದ್ರು ಅರ್ಚಕ, ಅಲ್ಲ ತಾಯಿ, ಇದು ಮೀರಾಬಾಯಿ ಮಾತ್ಮಾತ್ಕು ಕೃಷ್ಣ ಅಂತ ಕೊಂಡಾಡ್ತೀಯ ಅಂತೇಳಿ ಕೃಷ್ಣಗೆ ಕಾಲು ತೋರ್ಸ್ಕೊಂಡ್ ಮಲಗಿದ್ಯಲ್ಲ. ಆಗ ಮೀರಾಬಾಯಿ ಕೇಳ್ತಾರಂತೆ, ಕೃಷ್ಣ ಎಲ್ಲಿಲ್ಲ ಅಂತ ಹೇಳಪ್ಪ, ನಾ ಅಲ್ಲೇ ಕಾಲ್ ಚಾಚಿ ಮಲಗ್ತೀನಿ ಅಂತ ಮೀರಾಬಾಯಿ ಕೇಳ್ತಾರೆ. ಎಲ್ಲೆಲ್ಲೂ ಕೃಷ್ಣನನ್ನೇ ಕಾಣುವಾಗ ಅಂತಹ ಸ್ಥಿತಿಯನ್ನ ತಲುಪಿದೀನಿ ಅಂತ ಹೇಳೋದು ಹೇಗೆ? ಹಾಗಾಗಿ ಇಂತ ಒಂದು ಘಟನೆ ನಡೀತು ಅಂತ ನಾವು ಅನ್ಕೋಬಹುದು, ಅಥವಾ ಆಕೆ ಆ ಸ್ಥಿತಿಯನ್ನು ತಲುಪಿದನ್ನ ನಿರೂಪಿಸಕ್ಕೆ ಈ ಕಥೆಯನ್ನ ಹೇಳಿದಿರ್ಬೋದು. ಅದು ಏನೇ ಇರಲಿ ಅಂದ್ರೆ ಅಂತಹ ಒಂದು ಸ್ಥಿತಿ ಭಗವಂತ ಎಲ್ಲೆಲ್ಲೂ ಇರೋದ್ರಿಂದ ಎಲ್ಲಿ ಕಾಲ್ ಚಾಚಿದ್ರಂತೆ ಎಲ್ಲ ಕಡೆ ಭಗವಂತ ಇದಾನಲ್ಲ, ಈ ಕಾಲಲ್ಲೂ ಭಗವಂತ ಇರೋದ್ರಿಂದ ಎಲ್ಲಿಂದ ಕಾಲ್ ಚಾಚಕ್ಕಾಗತ್ತೆ, ಎಲ್ಲಿ ಕಾಲ್ ಚಾಚಬಾರ್ದು ಅನ್ನಕ್ಕಾಗತ್ತೆ, ಮತ್ತೆ ಎಲ್ಲಿ ಕಾಲ್ ಚಾಚಿದ್ರೆ ವ್ಯತ್ಯಾಸ ಏನಾಗತ್ತೆ ಅಂತ ಮೀರಾಬಾಯಿಯ ಈ ಒಂದು ಕಥೆಯ ಸಂದೇಶ. ಹಾಗೆ ಮಿರ್ಜಾ ಗಾಲಿಬ್ ಚೆನ್ನಾಗಿ ಹೇಳ್ತಾನೆ, ಮಸೀದಿಯಲ್ಲಿ ಕುಡಿಯಬೇಡ ಎನ್ನದಿರು, ಹೇಳು ಭಗವಂತ ಎಲ್ಲಿಲ್ಲ ಎಂದು ಅಂತ ಬಂಡಾಯವಾಗಿ ನಮಗೆ ಮಿರ್ಜಾ ಗಾಲಿಬ್ ಕೇಳ್ತಾರೆ. ಮಸೀದಿ ಕುಡಿಬೇಡ ಅಂತೆಲ್ಲ, ದೇವ್ರು ಎಲ್ಲಿಲ್ಲ ಅಂತ ಹೇಳಿ ನಾನು ಅಲ್ಲೇ ಕುಡಿತೀನಿ ಅಂತಂದ್ರೆ ಕುಡ್ಕೊಂಡು ಕೂತ್ಕೊಳ್ಳಿ ಅನ್ನೋದು ಅರ್ಥ ಅಲ್ಲ. ಭಗವಂತ ಎಲ್ಲೆಲ್ಲೂ ಇದ್ದಾನೆನ್ನುವ ಭಾವವನ್ನ ಅದು ಹೇಳೋದಕ್ಕೆ ಹೋಗಿದ್ದು ಹೊರತು ಇನ್ನೊಬ್ಬನ ಅಫೆಂಡ್ ಮಾಡೋ ಉದ್ದೇಶ ಯಾವ ದಾರ್ಶನಿಕನಿಗೂ ಇರೋದಿಲ್ಲ. ಅಂತಹ ಭಗವಂತನನ್ನ ಎಲ್ಲೆಲ್ಲೂ ಕಾಣುತ್ತಾ ಅವನನ್ನೇ ಆತ್ಮರತಿಯಲ್ಲಿ ಅವನನ್ನೇ ಕಂಡುಕೊಳ್ತಾ ಪ್ರೇಮದ ರಸವನ್ನ ಕುಡಿದು ನಾವೇ ಪ್ರೇಮಮಯವಾಗ್ತಾ ಎಲ್ಲರಲ್ಲೂ ಭಗವಂತನ ಕಾಣುತ್ತಾ ನಾವು ದ್ವೇಷ ಪಡದೆ, ಆಕ್ರೋಶ ಪಡದೆ, ಮತ್ತೊಬ್ಬರನ್ನ ದೂಷಿಸದೆ ಎಲ್ಲವನ್ನೂ ಪ್ರೇಮಮಯವಾಗಿ ನೋಡಿಕೊಂಡು ಉಸಿರಿನ ಮಾಲೆಯಲ್ಲಿ ಭಗವಂತ ನಾಮವನ್ನ ತೆಗೆದುಕೊಳ್ತಾ ಎಲ್ಲರೂ ಭಕ್ತಿ ಯೋಗ, ರಾಜಯೋಗ, ಸಹಜ ಯೋಗವನ್ನು ರೂಢಿಸ್ಕೊಂಡು ನಾವು ಸ್ಥೂಲ ಧ್ಯಾನದಿಂದ ಜ್ಯೋತಿ ಧ್ಯಾನಕ್ಕೆ ಬಂದು ತದನಂತರ ಸೂಕ್ಷ್ಮ ಧ್ಯಾನದಲ್ಲಿ ಭಗವಂತನಲ್ಲಿ ಲೀನವಾಗುವಂಥದ್ದು ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ಸಂಚಿಕೆ ಸಿಗ್ತೀನಿ. ನಮಸ್ಕಾರ.